ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವ್ರ ಜೊತೆಗೆ ಇನ್ನೊಂದು 12 ಜನ ಮಂತ್ರಿಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಉಳಿದಂತೆ ಎರಡನೇ ಹಂತದಲ್ಲಿ ಸಂಪುಟ ವಿಸ್ತರಣೆ ಆಗಬೇಕು. ಕೃಷಿ ಮಂತ್ರಿಗಳಿಲ್ಲ, ಶಿಕ್ಷಣ ಮಂತ್ರಿಗಳಿಲ್ಲ ಅಂತ ಎಲ್ಲರೂ ಕೂಡ ಬೊಬ್ಬೆ ಹೊಡಿತಾ ಇದ್ದಾರೆ. ಹಿಂಗಿರುವಾಗ ಅವಾಗುತ್ತೆ, ನಾಳೆ ಆಗುತ್ತೆ, ನಾಡ್ದಾಗುತ್ತೆ ಅಂತ ಕಾದು 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 ತಿಂಗಳುಗಳೇ ಆಯಿತು. ಇನ್ನೂ ಸಂಪುಟ ವಿಸ್ತರಣೆ ಮುಗಿದಿಲ್ಲ. ಯಾವಾಗ ಮಾಡ್ತಾರೆ? ಇನ್ನೇನು ನೆನ್ನೆ ಮುಗಿದೋಯ್ತು ಅನ್ನೋಷ್ಟೊತ್ತಿಗೆ ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ ಇತ್ತು. ಅಲ್ಲಿಗೆ ಕಾಂಗ್ರೆಸ್ನವರು ಹೋದರು. ಅಗೈನ್ ಮುಂದಕ್ಕೆ ಹೋಯಿತು. ಯಾವಾಗ ಹಾಗಾದರೆ? ಇಲ್ಲಿ ನೋಡಿದ್ರೆ ಬರ, ನೆರೆ ಎರಡೂ ಕೂಡ ರೈತರು ತತ್ತರಿಸೋಗೋ ಹಂಗೆ ಮಾಡ್ತಾ ಇದೆ. 5,500ಕ್ಕೂ ಹೆಚ್ಚಿನ ಕೆರೆಗಳು ಒಣಗೋಗಿದ್ದಾವೆ. ರೈತರು ಬಾಯ್ ಬಿಡ್ಕತಾ ಇದ್ದಾರೆ. ಮಂಡ್ಯ ಭಾಗದಲ್ಲಿ ನಾಲೆಗೆ ನೀರು ಬಿಡಿ ಅಂತ ಇದ್ದಾರೆ. ಇಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ನಂಗೂ ಬೇಕು, ನಾನು ಮಂತ್ರಿ ಆಗಬೇಕು ಅಂದ್ಕೊಂಡು ಹೋಗಿ ಡೆಲ್ಲಿಗೆ ಹೋಗಿ ಕುತ್ಕೊಬಿಟ್ರೆ ಏನು ಮಾಡೋದು? ಹಿಂಗೆ ಚರ್ಚೆಗಳು, ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಸಂಪುಟ ಸಂಕಟ. ನಾನು ವಿದ್ಯಾ ಮಲ್ನಾಡ್. ಓಕೆ, ಬನ್ನಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರ UT ಫರ್ಜಾನ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಫರ್ಜಾನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಳಿದಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಅವರು ಕೂಡ ಜಾಯ್ನ್ ಆಗ್ತಾರೆ. ಅವ್ರನ್ನೂ ವೆಲ್ಕಮ್ ಮಾಡ್ಕೊಳ್ತೀನಿ. BJP JDS ಬರೋರಿದ್ದಾರೆ, ಬರ್ತಾ ಇದ್ದಂತೆ ಅವ್ರನ್ನೂ ಮಾತಾಡಿಸ್ತೀನಿ. ಫರ್ಜಾನ್ ಅವರೇ, ಎಲ್ಲಿ ತನಕ ಕಾಯಬೇಕು? ಯಾಕೆ ಇಷ್ಟೊಂದು ಸತಾಯಿಸ್ತಾ ಇದ್ದೀರಿ ರಾಜ್ಯದ ಜನರಿಗೆ? ಯಾವುದ್ರ ಬಗ್ಗೆ? ನೀವು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೇಳ್ತಾ ಇದ್ದೀರಾ? ಏನಿಲ್ಲ ಮೇಡಮ್, ನಿನ್ನೆ ಫಿಕ್ಸ್ ಆಗಿತ್ತು. ರಾಜಭವನಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಕೊಟ್ಟಿದ್ವಿ ಇವತ್ತು ಪ್ರಮಾಣ ವಚನದ ವಿಚಾರವಾಗಿ. ಆದರೆ ದೇಶದಲ್ಲಿ ಒಂದು ರೀತಿಯಾದಂತಹ ಒಂದು ಭೀಕರ ಪರಿಸ್ಥಿತಿ, ನಮ್ಮ ಮಕ್ಕಳ ಮೇಲೆ ನಡೀತಾ ಇರುವಂತಹ ಹಲ್ಲೆ ಮತ್ತು ಶಿಕ್ಷಣ ವ್ಯವಸ್ಥೆ ಒಂದು ಪಾರದರ್ಶಕವಾಗಿ ಮಾಡಿ ಅಂತ ಕೇಳ್ಕೊಂಡಾಗ ಅವ್ರ ಮೇಲೆ ನಡೆಸಿದ ಲಾಠಿ ಚಾರ್ಜ್, ಅಶ್ರುವಾಯು, ಎಲೆಕ್ಟ್ರಿಕ್ ಶಾಕ್, ಇದೆಲ್ಲವನ್ನು ನೋಡಿ ಗಂಭೀರ ಕಳವಳಕ್ಕೆ ಒಳಗಾಗಿದ್ದೀವಿ. ಈ ಹೊತ್ತಿನಲ್ಲಿ ಆ ಮಕ್ಕಳ ಪರವಾಗಿ ತುಂಬಾ ಸಶಕ್ತವಾಗಿ ನಿಲ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅಲ್ಲಿ ಹೋದ ಸಂದರ್ಭದಲ್ಲಿ ವಿಪಕ್ಷ ನಾಯಕರನ್ನು, ಪ್ರಿಯಾಂಕಾ ಗಾಂಧಿ ಅವರನ್ನು, ಅನೇಕ ನಾಯಕರನ್ನು, ಹಿರಿಯ ನಾಯಕರನ್ನು ಎಳೆದಾಡಿ ಅದರ ಒಂದು ಗಾಂಭೀರ್ಯವೇ ಇಲ್ಲದ ರೀತಿಯಲ್ಲಿ ಬಹಳ ತೀವ್ರವಾದಂತಹ ಒಂದು ದುಷ್ಟತನದ ರೀತಿಯಲ್ಲಿ ನಮ್ಮ ನಾಯಕರ ಜೊತೆ ವರ್ತಿಸಿದ್ದಾರೆ. ಹಾಗಾಗಿ ನಿನ್ನೆ ಅದಕ್ಕೊಂದು ತಡೆ ಒಡ್ಡಲಾಗಿದೆ. ಇನ್ನೊಂದು 2 ದಿವಸದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಭೀಕರ ಪರಿಸ್ಥಿತಿ ಅಂದ್ರೆ ಡೆಫಿನೆಟ್ಲಿ ಹೌದು, ಮಕ್ಕಳ ವಿಚಾರ. ಇಲ್ಲಿ ಬರದ ಪರಿಸ್ಥಿತಿ ಇದೆಯಲ್ಲ ಮೇಡಮ್? ಹೌದು, ಬರದ ಮಂತ್ರಿಗಳಿಲ್ಲ, ಒದ್ದಾಡ್ತಾ ಇದ್ದಾರೆ ಮೇಡಮ್. ಕೃಷಿ ಮಂತ್ರಿಗಳಿಲ್ಲ, ಹೌದು, ಕರೆಕ್ಟ್. ಆದ್ರೆ ಎಲ್ಲದಕ್ಕೂ ಎಲ್ಲಾ ಜಿಲ್ಲೆಗಳಿಗೂ ಉಸ್ತುವಾರಿ ಸಚಿವರನ್ನ ಹಾಕಿದ್ದಾರೆ. ಕೃಷಿ ಮಂತ್ರಿಗಳು ಇದ್ದಿದ್ದಾಗ ಏನು ಮಾಡಬಹುದಾಗಿತ್ತು ಅದಕ್ಕಿಂತ ತೀವ್ರ ರೀತಿಯಲ್ಲಿ DKC ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಭಾನುವಾರ ಕೂಡ ಚರ್ಚೆ ಮಾಡಿದ್ದಾರೆ. ಬರ ಪರಿಹಾರಕ್ಕೆ ವಿಶೇಷ ನಿಧಿಗಳನ್ನ ಹಾಕಿದ್ದಾರೆ. ಪ್ರತಿ ಜಿಲ್ಲೆಗಳಿಗೆ 5 ಕೋಟಿ ರೂಪಾಯಿಗಳನ್ನ ಬರ ಪರಿಹಾರವಾಗಿ ಮೊತ್ತವಾಗಿ ನೀಡಲಾಗಿದೆ. ಪ್ರತಿ ತಾಲೂಕುಗಳಿಗೆ 1 ಕೋಟಿ ನೀಡಲಾಗಿದೆ. ಆದ್ರೆ ನಾನು ಹೇಳುವಂಥದ್ದು, ಎಂತ ಈ ಬಿಜೆಪಿ ಸರ್ಕಾರ ಇದ್ದಾಗ ಹಾಕಿದ್ದಲ್ಲ ಬೋರ್ವೆಲ್ಗಳು, ಆ 70,000 ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗಿದೆ. ಬರಗಾಲದ್ದು ಬಿಡುಗಡೆ ಆಗಿದೆ ಮೇಡಮ್. ಇವಾಗ್ಲೇ ಆಗುವಂಥದ್ದು ಶುರುವಾಗಿದೆ. ಅಂದ್ರಿ ನೀವು ಯಾರು ಹೋಗಿದ್ದಾರೆ, ಎಷ್ಟು ಕೆರೆಗಳಲ್ಲಿ ನೀರಿಲ್ಲ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಎಲ್ಲಾ ಕೆಲಸಗಳು ನಡೀತಾನೆ ಇದ್ದಾವೆ. 20 ಜನನು ನಿಂತ್ಕೊಬಿಟ್ರೆ ನೋಡಿ, ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು. ಅದು ನೀವು ಒಪ್ಕೊಂಡ್ರು ಒಪ್ಕೊಳ್ಳಿಲ್ಲ ಅಂದ್ರೂ ನಿಮ್ದು ಹೈಕಮಾಂಡ್ ಪಕ್ಷ ಅಲ್ಲಿಂದ ಒಂದು ಗ್ರೀನ್ ಸಿಗ್ನಲ್ ಪರ್ಮಿಷನ್ ಸಿಗ್ಲೇಬೇಕು. ನಿಮ್ಗೂ ಅಷ್ಟೇ, BJP ಅವ್ರಿಗೂ ಅಷ್ಟೇ, ಇಬ್ರು ಏನು ಹೊರತಾಗಿಲ್ಲ. ಪಕ್ಷದ ಪಾರ್ಟಿ ಅಧ್ಯಕ್ಷರು ಹೋಗ್ತೀರಾ, ಪರವಾಗಿಲ್ಲ. CM ಹೋಗ್ತೀರಾ, ಪರವಾಗಿಲ್ಲ. ಇನ್ನೊಬ್ರು ಮಾಜಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಹೋಗಿದ್ರಿ, 3 ಜನ, ಪರವಾಗಿಲ್ಲ. 20 ಜನ ಹೋಗಿ ಅಲ್ಲಿ ಗುಡ್ಡೆ ಹಾಕಬಿಟ್ರೆ ರಾಜ್ಯದ ಪರಿಸ್ಥಿತಿ ಏನ್ ಹೇಳಿ? ಇಲ್ಲ, ರಾಜ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟಾಗೆ ಏನು ಆಕ್ಷನ್ ತಗೋಬೇಕು ಎಲ್ಲಾ ಆಕ್ಷನ್ಸ್ ಅನ್ನು ತಗೊಳ್ತಾ ಇದ್ದೀವಿ. ನೀವು ಬರ ಪರಿಹಾರದ ಬಗ್ಗೆ ಕೇಳ್ತಾ ಇದ್ದೀರಿ. ಕೇಂದ್ರ ಇದುವರೆಗೂ ಒಂದು ನಿಯೋಗ ಕಳಿಸ್ಲಿಲ್ಲ. ನಾವು 163 ತಾಲೂಕುಗಳನ್ನ ತೀವ್ರ ಬರ ಪೀಡಿತ ಪ್ರದೇಶಗಳು ಅಂತ ನಾವು ಏನು ನಿರ್ಣಯ ತಗೊಂಡಿದ್ದೀವಿ, ಇದುವರೆಗೂ ಒಂದು ನಿಯೋಗ ಬಂದಿಲ್ಲ. ಅಥವಾ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಈ ತರದ ಬರ ಏನು ಪದೇ ಎದುರಿಸ್ತಾ ಇದೀವಿ. ಒಂದು ಕೇಂದ್ರೀಯವಾದಂತಹ ಒಂದು ಯಾವುದೇ ಒಂದು ಯೋಜನೆಯನ್ನ, ಕ್ರಿಯಾ ಯೋಜನೆಯನ್ನ ಕೇಂದ್ರ ಹಾಕೊಂಡಿಲ್ಲ. ನಮ್ಗೆ ಬರ ಪರಿಹಾರ ಲಾಸ್ಟ್ 2024 36,000 ಕೋಟಿ ನಷ್ಟ ಆಗಿತ್ತು. 18,000 ಕೋಟಿ ಕೇಳಿದ್ವಿ. ಅದನ್ನ ಕೊಡ್ಲಿಕ್ಕೆ 3 ಬಾರಿ ಕೊಟ್ಟಿರುವಂತದ್ದು 3,000 ಕೋಟಿ ಹಾಕಿದೀವಿ ಮೇಡಮ್. ಅದಕ್ಕೆ ನಾವು ಅವರನ್ನು ಕೇಳಲೇಬೇಕು ತಾನೇ. ನಂಬರ್ಸ್ ಕೊಟ್ಟಿದೀವಿ ನಿಮ್ಗೆ. ಅದಕ್ಕೆ ತಾನೇ ನಾವು ಅದನ್ನ ಕೇಳ್ತಾ ಇರುವಂತದ್ದು. ಒಕ್ಕೂಟ ಸರ್ಕಾರದ ಭಾಗವಾಗಿ ನಾವು ಹಲವಾರು ಹಣಕಾಸಿನ ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದೀವಿ. ನಾವು ಕೇಳಲೇಬೇಕಾಗುತ್ತೆ. ಬಂದೇ ಇರಿ. ಈಗ ತಾನೇ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಅವರು ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಇವತ್ತು ನಾಳೆ ಅಂತ ಹಿಂಗೆ ಸ್ವಲ್ಪ ಮುಂದೂಡಿಕೆ ಆಗ್ತಲೇ ಇದೆ. ನಮ್ಗೊಂದು ಕುತೂಹಲ ಸರ್, ಹೆಂಗಿರುತ್ತೆ ಈ ಡಿ.ಕೆ. ಶಿವಕುಮಾರ್ ಅವರ ಟೀಮ್ ಅಥವಾ ಟೀಮ್ ಡಿ.ಕೆ. ಹೆಂಗಿರುತ್ತೆ 2ನೇ ಹಂತದಲ್ಲಿ ಅಂತ ಹೇಗೆ ಸದ್ಯದ ಮಟ್ಟಿಗೆ ಚರ್ಚೆ ಮಾಡ್ಬೋದು ಅಂತೀರಿ?
ಈಗ ಕಳೆದ ಬಾರಿ ಹೋದಾಗ ಪಟ್ಟಿ ಬಗ್ಗೆ ಕೆಲವು ರಿಸರ್ವೇಶನ್ಸ್ ಅನ್ನ ರಾಹುಲ್ ಗಾಂಧಿ ವ್ಯಕ್ತಪಡಿಸಿದ್ರು ಅಂತ ಗೊತ್ತಾಗಿದೆ ನನ್ನ ಸೋರ್ಸಸ್ ಪ್ರಕಾರ. ಮತ್ತು ಇದು ಎಲೆಕ್ಷನ್ ಕ್ಯಾಬಿನೆಟ್ ಅಂತ ಕನ್ಸಿಡರ್ ಮಾಡಿ. ಇದು ಚುನಾವಣೆಯ ಕ್ಯಾಬಿನೆಟ್. ಈ ಕ್ಯಾಬಿನೆಟ್ ಅನ್ನ ಇಟ್ಕೊಂಡು ನೀವು 2028ರ ಎಲೆಕ್ಷನ್ ಅನ್ನ ಫೇಸ್ ಮಾಡೋದಕ್ಕೆ ನೀವು ಹೋಗ್ತಾ ಇದ್ದೀರಾ. ಆದ್ರಿಂದ ಹೊಸ ಮುಖಗಳನ್ನು ಒಳಗೊಂಡ ಡೈನಾಮಿಕ್ ಕ್ಯಾಬಿನೆಟ್ ಅನ್ನ ನೀವು ರೆಡಿ ಮಾಡಿ ಅನ್ನುವ ಸೂಚನೆ ರಾಹುಲ್ ಗಾಂಧಿ ಅವರಿಂದ ಬಂದಿದ್ದರ ಹಿನ್ನೆಲೆಯಲ್ಲಿ ವಾಪಸ್ ಬಂದು ಈಗ ಮತ್ತೊಮ್ಮೆ ಹೋಗಿದ್ದಾರೆ. ಆದ್ರೆ ರಾಜಕಾರಣದಲ್ಲಿ ದೊಡ್ಡ ಡೆವಲಪ್ಮೆಂಟ್ಸ್ ಆಗ್ತಿರೋ ಹಿನ್ನೆಲೆಯಲ್ಲಿ ಒಂದೆರಡು ದಿನದ ಮಟ್ಟಿಗೆ ಅದು ಪೋಸ್ಟ್ಪೋನ್ ಆಗಿರಬಹುದು. ಇಲ್ಲಿ ನನಗೆ ನಿನ್ನೆ ಗೊತ್ತಾದ ಮಾಹಿತಿಯ ಪ್ರಕಾರ ಹೊಸ ಮುಖಗಳಿಗೆ ಒಂದು 3-4 ಜನ, ಒಂದು 2-3 ಜನ ಹೊಸ ಮುಖಗಳಿಗೆ ಫಸ್ಟ್ ಟೈಮ್ MLAs ಗಳಿಗೆ ಅಕಾಮಡೇಟ್ ಮಾಡೋದಕ್ಕೆ ಒಂದು ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ಫಸ್ಟ್ ಟೈಮ್ MLAs ಗಳಿಗೂ ಕೂಡ ಈ ಸಂಪುಟದಲ್ಲಿ ಅವಕಾಶ ಕೊಡ್ತೇವೆ ಅನ್ನೋದನ್ನ ಸೂಚನೆ ಮಾಡೋದಕ್ಕೆ, ಅನ್ನುವ ಒಂದು ಸಂದೇಶವನ್ನ ಪಾರ್ಟಿ ಲೆವೆಲ್ ಅಲ್ಲಿ ಮತ್ತು ರಾಜ್ಯದಲ್ಲಿ ನಾವು ಯಂಗ್ಸ್ಟರ್ಸ್ ಗಳಿಗೆ ಆದ್ಯತೆ ಕೊಡ್ತೇವೆ ಅನ್ನೋದನ್ನ ಆ ಸಂದೇಶ ರವಾನೆ ಮಾಡೋದಕ್ಕೆ ಆ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. 3-4 ಸರಿ MLAಗಳಾದ್ರೂ ಕೂಡ ಒಮ್ಮೆಯೂ ಮಂತ್ರಿ ಆಗದಂತಹ 4-5 ಜನರ ಪಟ್ಟಿ ರೆಡಿ ಮಾಡಿದ್ದಾರೆ. 3-4 ಸರಿ MLAs ಆಗ್ತಾರೆ, ಆದ್ರೆ ಒಮ್ಮೆಯೂ ಸಚಿವರಾಗಿರಲ್ಲ ಅಂತವರ ಪಟ್ಟಿಯನ್ನ ಒಂದು 5-6 ಜನರ ಹೆಸರನ್ನ ಅವರು ರೆಡಿ ಮಾಡಿದ್ದಾರೆ. ಇದು ಇನ್ನೂ ಕ್ಲಿಯರ್ ಆಗಿಲ್ಲ. ರೆಡಿ ಇರುವ ಪಟ್ಟಿಯ ಅಂಶಗಳನ್ನ ನಾನು ಹೇಳ್ತಿದ್ದೀನಿ. ಅದಾದ ನಂತರ ಸರಿಸುಮಾರು ಹಳೆ ಮುಖಗಳು ಒಳಗೊಂಡಂತ 5-6 ಜನರ ಪಟ್ಟಿಯನ್ನ ಅವರು ರೆಡಿ ಮಾಡಿದ್ದಾರೆ. ಇದು ಒಂದು ಜನರಲ್ ಸ್ವರೂಪ. ಇದು ಜನರಲ್ ಆಗಿ ರೆಡಿ ಮಾಡಿರೋದು. ಇದರಲ್ಲಿ ಒಂದು 2-3 ಜನ ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನುವ, ಕೇವಲ ಒಂದು ಸಿಂಬಾಲಿಕ್ ಆಗಿ ಒಬ್ಬರಲ್ಲ, ಮಿನಿಮಮ್ 2 ಮಹಿಳೆಯರಿಗೆ ಈ ಸಂಪುಟದಲ್ಲಿ ಆದ್ಯತೆಯನ್ನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ. ಜೊತೆಗೆ ಕನಿಷ್ಠ 3 ಜನ ಅಲ್ಪಸಂಖ್ಯಾತರಿಗೆ ಆದ್ಯತೆಯನ್ನ ಕೊಡಬೇಕು ಸಂಪುಟದಲ್ಲಿ. ಅಂದ್ರೆ ಮ್ಯಾಕ್ಸಿಮಮ್ SM ಕೃಷ್ಣ ಅವರ ಸಂಪುಟದಲ್ಲಿ 4 ಜನ ಮೈನಾರಿಟಿ ಅವರಿದ್ರು. ಈಗ ಈ ಸಂಪುಟದಲ್ಲೂ ಕೂಡ ಸಾಧ್ಯವಾದಷ್ಟು ಹೆಚ್ಚು ಅಲ್ಪಸಂಖ್ಯಾತರಿಗೆ ಸಂಪುಟದಲ್ಲಿ ಸ್ಥಾನಮಾನ ಕಲ್ಪಿಸಬೇಕು. ಇದಕ್ಕೆ ಮುಖ್ಯವಾದ ಕಾರಣ ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿ ಅವರಿಗೂ ಒಲವಿದೆ, ಮತ್ತು DK ಶಿವಕುಮಾರ್ ಅವರು ಕೂಡ ಇದನ್ನ ಒಪ್ಕೊಂಡಿದ್ದಾರೆ. ಹೀಗಾಗಿ ಈ ಆಂಗಲ್ ಅಲ್ಲಿ ಚರ್ಚೆ ಮುನ್ನಡೆಯುತ್ತೆ. ಈ ಆಂಗಲ್ ಅಲ್ಲಿ ಈ ಪಟ್ಟಿಯ ಜೊತೆ ಚರ್ಚೆ ಯಾರು ಬೇಕು, ಯಾರು ಬೇಡ, ಎಲ್ಲಿ ಕಮ್ಮಿ, ಎಲ್ಲಿ ಜಾಸ್ತಿ, ಎಲ್ಲಿ ಸೇರಿಸ್ಕೋಬಹುದು, ಒಂದು ಫೈನಲ್ ಆಗುವಂತಹ ಸಾಧ್ಯತೆ ಬಹುತೇಕ ಇನ್ನೊಂದು 2-3 ದಿನದಲ್ಲಿ ಮುಗಿಬಹುದು ಅಂತ ಅನ್ಕೊಂಡಿದ್ದೀನಿ. ಎಸ್ ಸರ್, ನಾನು ಬರ್ತೀನಿ ನಿಮ್ಮ ಹತ್ರ. ಈಗ ತಾನೇ ಮತ್ತಿಬ್ರು ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. JDS ವಕ್ತಾರರು ಡಾಕ್ಟರ್ ನಾಗೇಂದ್ರ ಅವರು ಇದ್ದಾರೆ. ನಾಗೇಂದ್ರ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರಾಗಿ ಚಿನ್ನರಾಮ್ ಅವರು ಸ್ಟುಡಿಯೋಗೆ ಬಂದಿದ್ದಾರೆ. ಚಿನ್ನರಾಮ್ ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದಲೇ ಓಪನಿಂಗ್ ಕಾಮೆಂಟ್ ತಗೊಳ್ತೀನಿ. ಯಾಕೆ ತಡ ಆಗ್ತಾ ಇದೆ ಅನ್ಸುತ್ತೆ, ಏನಂತೀರಿ ಈ ಸಚಿವ ಸಂಪುಟ ಸಂಕಟದ ಬಗ್ಗೆ? ಅಲ್ಲ, ಇವತ್ತು ಸಚಿವ ಸಂಪುಟದ ಸಂಕಟ ಆಗ್ತಾ ಇರೋದಲ್ಲ ಇದು. ನಾನು ಮೈಕ್ ಹಾಕೊಳ್ಳಕ್ ಟೈಮ್ ಕೊಡ್ಲಿಲ್ವಾ ನಿಮ್ಗೆ? ಬರ್ತೀನಿ ನಾನಿರಿ. ನಾಗೇಂದ್ರ ಅವರೇ, ನಿಮ್ದೇ ಕಾಮೆಂಟ್ ತಗೋಬಿಡ್ತೀನಿ. ಇವತ್ತು ಸಚಿವ ಸಂಪುಟ ಅಂತ ಏನು ಮಾತಾಡ್ತಾ ಇದ್ದಾರಲ್ಲ, ಇವ್ರಿಗೆ ಇವತ್ತು ರಾಜ್ಯದ ಜನದ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಯಾರು ಮಾತಾಡ್ತಾ ಇದ್ದಾರೆ? ಇವತ್ತು ಇವ್ರು ಇನ್ನೂ ಬರೀ ಇನ್ನೂ ಒಂದು ಸರ್ಕಾರ ನಿರ್ಮಾಣ ಮಾಡೋದ್ರಲ್ಲಿ ಫೈಲೂರ್ ಆಗ್ಬಿಟ್ಟಿದ್ದಾರೆ, ವಿಫಲ ಆಗೋಗಿದ್ದಾರೆ. 3 ವರ್ಷ ಬಂದು ಸರ್ಕಾರ ಟೇಕ್ ಆಫ್ ಆಗದೆ ಇವತ್ತು ಕೂಡ ಸಚಿವ ಸ್ಥಾನಮಾನಗಳಿಗೆ ಹೋರಾಟ ಮಾಡ್ತಾರೆ. ಅಂದರೆ 7 ಕೋಟಿ ಜನ ಇವ್ರ ಕೈ ಕೊಟ್ಟಿದ್ದು ಪೆನ್ನು ಪೇಪರ್ ಯಾಕೆ? ಇವ್ರ ಹಣೆ ಬರಗಳನ್ನ ಯಾವ ರೀತಿ ಬರೀಬೇಕಂದ್ರೆ, ಒಂದು ಬಿಡದಿ ರೈತರು ಹೋರಾಟಗಳು ಮಾಡ್ಕೊಂಡು ಮರಣ ಶಾಸನ ಬರೆಯೋಕೆ ಕೊಟ್ಟಿದ್ದೀವಿನೋ, ಇಲ್ಲ ಇನ್ನೊಂದು ಕಡೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಸರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ಮರಣ ಶಾಸನ ಬರೆಯೋಕೆ ಕೊಟ್ಟಿದ್ದೀವೇನೋ, ಇಲ್ಲಿ SI ಒಂದು ಕಾಂಟ್ರವರ್ಸಿ ಮಾಡ್ಕೊಂಡು ಜನನ ದಿಕ್ ತಪ್ಸೋಕ್ಕೋಸ್ಕರ ಮಾಡ್ತಾ ಇದ್ದಾರೇನೋ. ಪ್ರತಿ ಒಂದು ದಿನಗಳು ವಿಚಾರಗಳು ನೋಡಿದ್ರೆ ಗ್ಯಾರಂಟಿಗಳು ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಬದುಕಿದ್ವು, DK ಶಿವಕುಮಾರ್ ಕಾಲದಲ್ಲಿ ಸತ್ತೋಗಿದ್ದಾವೆ. ಪರಿಷ್ಕರಣೆ ಮಾಡೋ ಹೆಸರಲ್ಲಿ ಇವತ್ತು ಯಾರಿಗೂ ಕೂಡ ಯೋಜನೆಗಳು ಹೋಗ್ತಾ ಇಲ್ಲ. ಇವತ್ತು ಸದನದಲ್ಲಿ ಕೇಳಿರೋ ಪ್ರಶ್ನೆಗಳಿಗೆ 250 ಪ್ರಶ್ನೆಗಳು ಉತ್ತರ ಕೊಡ್ದಂಥ ಸರ್ಕಾರ 5,000 ಕೋಟಿ ಬಗ್ಗೆ ಕೇಳಿದಾಗ ಅದು ಸಿದ್ದರಾಮಯ್ಯ ಕೇಳಬೇಕಂತ ಹೇಳಿದ ಸಚಿವರನ್ನ ಇನ್ನೂ ಸ್ಥಾನ ತೆಗೆದಾಕಿದ್ದಾರೆ. ಇವತ್ತು ಸಚಿವ ಸಂಪುಟ ಸ್ಥಾನದಲ್ಲಿ ಇವರು ಹೊಸಬರು ಕೊಡ್ತಾರೋ ಹಳಬರು ಕೊಡ್ತಾರೋ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ನಮಗೆ ಬೇಕಾಗಿರೋದು ರಾಜ್ಯದಲ್ಲಿ 7 ಕೋಟಿ ಜನ ಇವ್ರನ್ನ ನಂಬಿ 136 ಸೀಟ್ ಕೊಟ್ಟಿದ್ದಕ್ಕೆ ಇವತ್ತು ಕಣ್ಣೀರು ಹಾಕೋಂಥ ಪರಿಸ್ಥಿತಿ ಸರ್ಕಾರ ಮಾಡಿಟ್ಟಿದೆಯಲ್ಲ. ಇವತ್ತು ಸರ್ಕಾರದಲ್ಲಿ ಒಂದು ಸಚಿವ ಸಂಪುಟ ಮಾಡೋಕೆ ಇಷ್ಟ ಒದ್ದಾಡ್ತಾ ಇದ್ದಾರೆ. ಈ ಸರ್ಕಾರ ಯಾಕಿರ್ಬೇಕು ರಾಜ್ಯದಲ್ಲಿ? ರಾಜೀನಾಮೆ ಕೊಟ್ಟೋಗ್ಲಿ, ಸರ್ಕಾರ ಬದುಕಿದ್ದು ಸತ್ತಿದ್ದಂಗೆ ತಾನೆ. ಇವತ್ತು ಜನರ ರಕ್ಷಣೆ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಹೋಗಿದೆ. ಇವತ್ತು ಯಾವುದೇ ಒಂದು ಸರ್ಕಾರ, ಯಾವುದೇ ಅಧಿಕಾರಿಗಳು ಕೂಡ ಕಂಟ್ರೋಲ್ ಇಲ್ಲ. ಇವತ್ತು ಬಣ ಮಾಡ್ಕೊಂಡಿದ್ದಾರೆ. ಇವತ್ತು ಯಾರ್ಯಾರು ಹೋಗಿರೋದಲ್ಲಿ? BK ಹರಿಪ್ರಸಾದ್ ಹೋಗಿದ್ದಾರೆ ಡೆಲ್ಲಿಗೆ,
ಇವರು ಯಾರು ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ, ಸಿದ್ದರಾಮಯ್ಯ ಹೋಗಿದ್ದಾರೆ. 3 ಬಣ ಕ್ರಿಯೇಟ್ ಆಯಿತು. ಸಚಿವ ಸಂಪುಟದಲ್ಲಿ ಯಾವ ಬಣಕ್ಕೆ ಯಾವುದೇ ಎಷ್ಟು ಕೊಡ್ತಾನೆ, ಇರೋದು 20 ಸ್ಥಾನಮಾನಗಳು. ಈ ಕಡೆ ಇಲ್ಲಿ ಏನೋ ಒಂದು ಅಜೆಂಡಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವ್ರನ್ನ ಬೈದ್ಬಿಟ್ರೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಯಂಗ್ಸ್ಟರ್ಗಳಿಗೆ ಹೇಳ್ಬಿಟ್ಟಿದ್ದಾರೆ, ಗೊತ್ತಾಗ್ತಾ ಇಲ್ಲ. ಇವತ್ತು ಅವ್ರಿಗೆ ನಾಲ್ಗೆಗೆ ಎಲ್ಬಿಲ್ಲ, ಏನ್ ಬೇಕಾದ್ರೂ ಮಾತಾಡ್ತಾರೆ. ಆಕ ಬಟ್ಟೆ ಬಗ್ಗೆ ಮಾತಾಡ್ತಾರೆ, ಆಕ ವಾಚ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಬರೀ ಕಾಂಟ್ರವರ್ಸಿನೇ ಮಾಡ್ತಾ ಇದ್ದಾರೆ ಸರ್ಕಾರ ಹೊರತು ಅಭಿವೃದ್ಧಿ ಬಗ್ಗೆ ಏನಿದೆ? ಇವತ್ತು 3 ಬಣ ಅಂತೀರಾ? ಹೌದು, 3 ಬಣ. ಇವತ್ತು ಹಂಗೆ ಆಗಿರೋದು. ಇವಾಗ ಬಿ ಕೆ ಹರಿಪ್ರಸಾದ್ ಒಂದು ಬಣ ಇದೆ, ಯಾಕಂದ್ರೆ ಇವತ್ತು KPCC ಅಧ್ಯಕ್ಷ ಅವರೇ ಅಲ್ಲಿ. ಇವತ್ತು ಡಿ ಕೆ ಶಿವಕುಮಾರ್ ಒಂದು ಬಣ ಇದೆ, ಸಿದ್ದರಾಮಯ್ಯ ex-CM ಅವ್ರದೊಂದು ಬಣ ಇದೆ. 3 ಬಣ ಇದೆ. 3 ಜನ ಪೈಪೋಟಿ ಡೆಲ್ಲಿಯಲ್ಲಿ ನಡೀತಾ ಇದೆ. ಇವತ್ತು 3 ಜನ ಪೈಪೋಟಿ ಅಲ್ಲಿ ನಡಿಬೇಕಾದ್ರೆ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಳತ್ತೆ. ಹೈಕಮಾಂಡ್ಗೆ ಅಂತ ನಿಶಕ್ತವಾದ ಒಂದು ಹೈಕಮಾಂಡ್ ನಾವು ಈ ರಾಜ್ಯದಲ್ಲಿ ದೇಶದಲ್ಲಿ ನೋಡೇ ಇಲ್ಲ. ಇವತ್ತು ಇಲ್ಲಿರೋಂಥ ಮಲ್ಲಿಕಾರ್ಜುನ್ ಖರ್ಗೆ ಮೀಟ್ ಮಾಡಕ್ ಹೋದ್ರೆ ರಾಹುಲ್ ಗಾಂಧಿ ಮೀಟ್ ಮಾಡಿ ಅಂತಾರೆ, ರಾಹುಲ್ ಗಾಂಧಿ ಮೀಟ್ ಮಾಡಕ್ ಹೋದ್ರೆ ಸೋನಿಯಾ ಗಾಂಧಿ ಮೀಟ್ ಮಾಡಂತಾರೆ. ಈ ರೀತಿಯಾದ ಒಂದು ಡ್ರಾಮಾಗಳನ್ನ ಮಾಡ್ಕೊಂಡು ಇವತ್ತು ಡೆಲ್ಲಿಯಲ್ಲಿ ಸೇರ್ಕೊಂಡು ಇವರು ಇವತ್ತು ರಾಜ್ಯದ ಜನಕ್ಕೆ ಕಣ್ಣೀರ್ ಹಾಕ್ಸ್ತಾ ಇದ್ದಾರೆ. ಇವತ್ತು ರಾಜ್ಯದ ಅಭಿವೃದ್ಧಿನೆಲ್ಲ ಶೂನ್ಯ ಆಗಿದೆ. ಬರಗಾಲ ಬರ್ತಾ ಇದೆ, ಮಳೆ ಇಲ್ಲ, ಬೆಳೆ ಇಲ್ಲ. ರೈತರು ಇವತ್ತು ಬೀದಿಗಳಲ್ಲಿ ಬಿದ್ದಿದ್ದಾರೆ. ಇವತ್ತು ಫುಟ್ಪಾತ್ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಕೊಡ್ತಾ ಇಲ್ಲ. ಈ ಸರ್ಕಾರ ಇದ್ದು ಸತ್ತಂಗಾಗಿದೆ ಇವತ್ತು ರಾಜ್ಯದಲ್ಲಿ. ಎಸ್ ನಾಗೇಂದ್ರ ಅವರೇ ಬರ್ತೀನಿ. ಚಿನ್ನರಾಮ ಅವರೇ, ಸಂಪುಟ ಸಂಕಟವಾಗಿ ಪರಿವರ್ತನೆ ಆಗ್ಬಿಟ್ಟಿದೆ, ಆಗ್ತಾ ಇಲ್ಲ. 1.5 ತಿಂಗಳಾಯ್ತು, ಉಳ್ಕೊಂಡಿರೋದು ಎಲೆಕ್ಷನ್ಗೆ 1.5 ವರ್ಷ ಮಾತ್ರ. ಖಾತೆಗಳನ್ನೇ ಕೊಟ್ಟಿಲ್ಲ ಅಂದ್ರೆ, ಮಂತ್ರಿಗಿರಿನೇ ಹಂಚ್ಕೊಂಡಿಲ್ಲ ಅಂದ್ರೆ ಆಡಳಿತ ನಡೆಸೋದು ಹೆಂಗೆ ಅಂತ ಜನ ಕೇಳ್ತಾ ಇದ್ದಾರೆ. ಬಿಜೆಪಿ ಅವ್ರು ನೀವು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಿ. ಅಲ್ಲ, ಇವತ್ತು ಕಾಂಗ್ರೆಸ್ ಉಳಿಗಾಲ ಇಲ್ದಿರ್ತಕ್ಕಂಥ ಒಂದು ಪಕ್ಷ. ಈ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕಂತ ಕಾಯ್ತಾರವ್ರೆ ಸಿದ್ದರಾಮಯ್ಯನವರು. ಯಾವ ಕಾರಣಕ್ಕೂ ಈ ಅಧಿಕಾರ ಇರಬಾರ್ದು, ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಒಂದು ಯೋಜನೆ ಇಟ್ಕೊಂಡಿರ್ತಕ್ಕಂಥವ್ರು ಮೊದಲನೇ ವ್ಯಕ್ತಿ ಸಿದ್ದರಾಮಯ್ಯನವರು ಅಧಿಕಾರ ಬಿಡಬೇಕಾದ್ರೆ ಬಹಳ ನೊಂದು ಕಣ್ಣೀರ್ ಹಾಕೊಂಡು ಬಿಟ್ರು ಈಚೆಗೆ. ಕಣ್ಣೀರ್ ಹಾಕಿದ್ರು ನಾವು ಕಂಡಿದ್ದೀವಿ, ಟಿವಿಗಳಲ್ಲಿ ನೋಡಿದ್ದೇವೆ. ನೀವು ಸೂಕ್ಷ್ಮದರ್ಶಕ ಈಗ ನಾವು ಸೂಕ್ಷ್ಮದರ್ಶಿಗೆ ಮಾತಾಡ್ತೀವಿ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗ್ತಾನು. ನೀವೇನೋ ನಮ್ಮ ಮಾತಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಮಾತಾಡಕ್ಕೆ ಹೆಂಗ್ ಬೇಕು ಮಾತಾಡ್ಬೇಕಲ್ಲ. ಯಡಿಯೂರಪ್ಪ ಬಿಟ್ರು, ನಾವು ನಮ್ಮ ಸರ್ಕಾರ, ನಮ್ದೇ ರಾಜ್ಯ, ನಮ್ಮ ಪಕ್ಷ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಎಷ್ಟು ಸತಾಯಿಸಿದ್ರು ಸಿದ್ದರಾಮಯ್ಯನವರು. ಇವತ್ತಿಂದ ಕೊರಗಿನಿಂದ ಇದ್ದೀರಾ ನೀವು ಇವಾಗ? ಮಾತಾಡ್ಕೊಳ್ಳಿ. ನನಗೆ ಕೇಳಿದಾಗ ನನ್ನ ಅಭಿಪ್ರಾಯ ಪೂರ್ಣವಾಗಿ ಹೇಳೋದು ಆಮೇಲೆ ನೀವು ಮಾಡಿ. ನಿಮ್ಗೂ ಟ್ಯಾಂಕ್ ಕೊಡೋದು ನಮಗೂ ಗೊತ್ತು. ಟ್ಯಾಂಕ್ ಕೊಡ್ತೀವಿ. ಕಾಂಗ್ರೆಸ್ ಅವ್ರು ಏನಂತ, ಕಾಂಗ್ರೆಸ್ ಅವರು ರಾಜ್ಯವನ್ನ ಬರ್ಬಾದ್ ಮಾಡ್ಬಿಟ್ರು. ಇವತ್ತು ರಾಜ್ಯದಲ್ಲಿ ಬರಗಾಲ ಎದುರಿಸ್ತಾ ಇದೆ. 40-50 MLAಗಳು ಅಲ್ಲಿ ಕೂತಿದ್ದಾರೆ ಡೆಲ್ಲಿನಲ್ಲಿ. ನಿನ್ನೆ ಹೋಗಿ ಡಿ ಕೆ ಶಿವಕುಮಾರ್ ಅಲ್ಲಿ ಪ್ರಧಾನಮಂತ್ರಿ ಮನೆ ಮುಂದೆ ಹೋಗಿ ಧರಣಿ ಮಾಡ್ತಾರೆ. ಇಲ್ಲಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ ಆಗ್ತಾ ಇದೆಯಾ? ಇಲ್ಲಿ 1 ವರ್ಷದಿಂದ ಧರಣಿ ಮಾಡ್ತಾ ಇರ್ತಕ್ಕಂಥ ಬಿಡದಿ ಜನಕ್ಕೆ ಏನ್ ಪರಿಹಾರ ಕೊಟ್ರು? ಅವ್ರನ್ನ ಲಾಠಿ ಚಾರ್ಜ್ ಮಾಡ್ತೀರಿ, ಒಡಿಸ್ತೀರಿ, ಕೇಸ್ ಹಾಕ್ತೀರಿ, ಜೈಲ್ ಕಳಿಸ್ತೀರಿ. ಇವತ್ತು ನಿಮ್ಮ ಸರ್ಕಾರ ಉಳ್ಕೋಬೇಕಂದ್ರೆ ನೀವೇನ್ ಮಾಡ್ಬೇಕು? ರಾಜ್ಯದ ಅಭಿವೃದ್ಧಿಯನ್ನ ಮಾಡಬೇಕು. ಕೇಂದ್ರದಲ್ಲಿ ನೋಡ್ಕೊಳ್ಳೋ ಕೆಲಸ. ಕೇಂದ್ರದಲ್ಲಿ ಬೇಕಾದಷ್ಟು ರಾಜಕೀಯ ಪಕ್ಷಗಳಿದಾವಲ್ಲಿ. ತುಕಡೆ ಗ್ಯಾಂಗ್ಗಳೆಲ್ಲ ಸೇರ್ಕೊಂಡ್ಬಿಡೋದು ಅಲ್ಲಿ. ತುಕಡೆ ಗ್ಯಾಂಗ್ಗಳು ಸೇರ್ಕೊಂಡು ತುಕಡೆ ಆಟಗಳಾಡ್ತಾರೆ. ನೀವು ಅದನ್ನ ಗಮನಿಸಿದೆ. ಇಲ್ಲಿ ರಾಜ್ಯದಲ್ಲಿ ವಿದ್ಯಾರ್ಥಿಗಳಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಅಲ್ಲಿರ್ತಕ್ಕಂಥವ್ರು. ಈ ಕಾಶ್ಮೀರದಲ್ಲಿ ಕಲ್ಲು ಹೊಡಿತಾ ಇದ್ರು, ಇವತ್ತು ಡೆಲ್ಲಿನಲ್ಲಿ ಕಲ್ಲು ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಕಾಶ್ಮೀರದಲ್ಲಿ ಕಲ್ಲು ಹೊಡಿತಾ ಇದ್ದಂತ ಜನ ಅವರೆಲ್ಲ ಬಂದು ಇಲ್ಲಿ ಕಲ್ಲು ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ನಾಚಿಕೆ ಕಾಂಗ್ರೆಸ್ ಒಬ್ಬ ರಾಜ್ಯದ ರಾಷ್ಟ್ರೀಯ ವಿರೋಧ ಪಕ್ಷ ನಾಯಕ ಇವತ್ತು ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ದಾರೆ? ರಾಹುಲ್ ಗಾಂಧಿ ಒಂದು ಸಿಸ್ಟಮ್ ಬೇಡವಾ? ಸಿಸ್ಟಮ್ ಇಲ್ಲದೆ ಒಪ್ಕೋಬೇಕಾ ನಾವು? ಅಲ್ಲ, ನಿಧಾನವಾಗಿ ಮಾತಾಡೋದಲ್ಲ. ನೀವು ಮಧ್ಯದಲ್ಲಿ ಮಾತಾಡಕ್ ಬರ್ತಿರಲ್ಲ, ಹೆಣ್ಮಗಳು ಗೌರವ ಕೊಡ್ತೀನಿ ನಿಮ್ಗೆ. ಕಲ್ಲೂರಿ ಕೇಳಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಿದ್ದರಾಮಯ್ಯ ಅವರು ಕಣ್ಣೀರ್ ಹಾಕೊಂಡು ಕೆಳಗಿಳಿದ್ರು ಅಂದ್ರೆ, ನನಗೆ ಸಿದ್ದರಾಮಯ್ಯ ಅವರು ಕಣ್ಣೀರ್ ಹಾಕಿದ್ ಕಾಣಿಸ್ಲಿಲ್ಲ. ಬಟ್ ಯಡಿಯೂರಪ್ಪ ಅವ್ರು ಕಣ್ಣೀರ್ ಹಾಕೊಂಡು ನೊಂದು ಕೆಳಗಿಳಿದಿದ್ ನೋಡಿದೆ. ಒಂದು. ಎರಡನೇದು ಏನಂತ ಹೇಳಿದ್ರಿ, ಆಡಳಿತ ಯಂತ್ರ ಕುಸಿದೋಗಿದೆ. ಒಪ್ಕೊಳ್ಬೇಕು ಸರ್, ಉಸ್ತುವಾರಿ ಸಚಿವರುಗಳಿಲ್ಲ, ಕೃಷಿ ಮಂತ್ರಿ ಇಲ್ಲ, ಶಿಕ್ಷಣ ಮಂತ್ರಿ ಇಲ್ಲ, ಅದನ್ನ ಪ್ರಶ್ನೆ ಮಾಡಿ ನೀವು. ಆಮೇಲೆ ಯಡಿಯೂರಪ್ಪ ಅವರು CM ಆಗಿದ್ದಾಗ್ಲೂ ಅಷ್ಟೇ 3-4 ತಿಂಗಳು ಸಚಿವ ಸಂಪುಟ ಅನ್ನೋದೇ ಇರಲಿಲ್ಲ. ಒಬ್ಬರೇ ಕಾಲಿಗೆ ಚಕ್ರ ಕಟ್ಕೊಂಡು, ಅದರಲ್ಲೂ ಬರಗಾಲ ಟೈಮ್ನಲ್ಲಿ ಓಡಾಡ್ಬಿಟ್ರು, ಪ್ರವಾಹದ ಟೈಮಲ್ಲಿ ಓಡಾಡಿದ್ರು. ಸಾರಿ, ಬರಗಾಲ ಇರಲಿಲ್ಲ ಅವಾಗ. ನೀವು ಆ ಪ್ರಶ್ನೆ ಮಾಡ್ಬಿಟ್ರೆ ಈಗಲೂ 1-1.5 ತಿಂಗಳಾಗಿದೆ. ಈಗ ಹಿಂದೆ ಧರ್ಮಸ್ಥಳದಲ್ಲಿ ಕೂತ್ಕೊಂಡು, ಆರೋಗ್ಯ ಧಾಮದಲ್ಲಿ ಕೂತ್ಕೊಂಡು ಓಡ್ರು 17 ಜನ ಅಂತ ಓಡಿಸಿದ್ದೆ ಯಾರು?
ಇದೇ ಸಿದ್ದರಾಮಯ್ಯನವರು ಈ ಸರ್ಕಾರ ಬೀಳ್ಸೋದಕ್ಕೂ ಕೇರಳದಲ್ಲಿ ಕೂತ್ಕೊಂಡು ರೆಡಿ ಮಾಡಿದ್ದಾರೆ ಒಂದು ಟೀಮ್. ಈಗ ಮಂತ್ರಿ ಮಂಡಳಿ ವಿಸ್ತರಣೆ ಮಾಡ್ಲಿ ಇವರು, ಒಂದೇ ತಿಂಗಳ ಸರ್ಕಾರ ಬಿದ್ದೋಗ್ತದೆ. ಒಂದೇ ತಿಂಗಳು ಬಹಳ ದಿನ ಬೇಕಾಗಿ ಬಿದ್ದೋಗೋದಕ್ಕೆ ಒಂದು ತಿಂಗಳು ಸಾಕು. ಭವಿಷ್ಯ ನೋಡ್ತಾ ಇದ್ದೀರಿ. ಸರ್ಕಾರ ಬೀಳ್ಸೋದ್ರಲ್ಲಿ ಪಂಟ್ರು ಯಾರು ಗೊತ್ತಾ? ಪಂಟ್ರು ಯಾರು ಗೊತ್ತಾ ರಾಮ್ ಅವ್ರೆ? ಸರ್ಕಾರ ಬೀಳ್ಸೋದ್ರಲ್ಲಿ ಪಂಟ್ರು ಅಂತ ಅನಿಸ್ಕೊಂಡವ್ರು ಯಾರಲ್ಲಿ? ಬಿಜೆಪಿ ಅವರು. ಡೆಲ್ಲಿ ಬಾಯ್ಸ್ ಅಂತ ಫ್ಲೈಟ್ ಹಚ್ಚಿದ ಯಾರು? ಸಿದ್ದರಾಮಯ್ಯನವರು ಅವರ ಶಿಷ್ಯರನ್ನ ಕಾಂಗ್ರೆಸ್ ಇಂದ ಜೆಡಿಎಸ್ ರಾಜೀನಾಮೆ ಕೊಡಿಸಬೇಕು ಅನ್ನೋ ಕಾರಣಕ್ಕೆ ಎಲ್ಲಿ ಕಳ್ಸಿದ್ರು? ನಮ್ಮ ಪಾರ್ಟಿ ಅಲ್ಲ, ಅವ್ರು ಬಂದ್ರು, ತಗೊಂತೀವಿ ನಾವು. ಮಾತಾಡಿ. ಚೀನಾರಾಮ್ ಅವರು ಯಾವತ್ತು ಖಾಲಿ ಕೊಡ ಅನ್ನೋದನ್ನು ಮತ್ತೆ ಮತ್ತೆ ಅವತ್ತು ಶೋಭಾ ಕರಂದ್ಲಾಜೆ ಅವರು ಹೋದಾಗ ಇವಾಗ ನಾನು ಮಾತಾಡ್ತೀನಿ, ಅವರನ್ನು ಸೈಲೆಂಟ್ ಆಗಿರಿಸಿಲ್ಲ. ದೇವರ ದುಡ್ಡನ್ನು ಕದ್ದವ್ರು ನೀವು. ತನಿಖೆ ಸ್ಟಾರ್ಟ್ ಆಗಿದೆ. ಇವತ್ತು ಏನೇನು ಸರಿ ಮಾಡ್ಬೇಕಂತ ಕರ್ತವ್ಯ ಇರ್ತಕ್ಕಂಥ ಕರ್ತವ್ಯ ಭ್ರಷ್ಟರು ಮುಖ್ಯಮಂತ್ರಿ ಆಗಿರೋದಕ್ಕೆ ಬರಗಾಲ ಇದೆ. 5,000ಕ್ಕಿಂತಲೂ ಹೆಚ್ಚಿನ ಕೆರೆಗಳು ಒಂದ್ ಹನಿ ನೀರಿಲ್ಲದೆ ಒಣಗೋಗಿದೆ. ಜಿಲ್ಲಾ ಪ್ರವಾಸ ಮಾಡಕ್ ಅವರಲ್ಲಿ ಯಾರೂ ಇಲ್ಲ. ವಿಪಕ್ಷದವರಾಗಿ ನೀವೇನ್ ಮಾಡ್ಬೇಕಿತ್ತು? ನೀವೊಂದು ಟೀಮ್ ಮಾಡ್ಕೊಂಡು ಬರ ಪ್ರವಾಸ ಅಂತ ಮಾಡ್ಬೇಕಿತ್ತು. ಕೇಂದ್ರದಿಂದ ಪರಿಹಾರ ಕೊಡಿಸಿ ಕ್ಯಾಕರ್ಸ್ ಮಕ ಕುಗಿಸ್ಬೇಕಿತ್ತು ಇವ್ರಿಗೆ. ನೀವೇನ್ ಮಾಡ್ತಾ ಇದ್ದೀರಾ? ಅರ್ಜಿನೇ ಕೊಟ್ಟಿಲ್ಲ, ನಮ್ಗೆ ಇಷ್ಟು ಬೇಕು, ಇಷ್ಟು ಮುಖ್ಯಮಂತ್ರಿಗಳು ಬೀಳ್ತಾರೆ. ಯಾವಾಗಪ್ಪ ನಾನು ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತೀನೋ ಹೇಳ್ತಾರೆ. ಅದನ್ನ ಬಿಟ್ರೆ ಕಾಡಿಕೊಳ ನಾವಲ್ಲ, ನಾವು ಪುಲ್ಲ ಕೊಡ. ಇಡೀ ದೇಶದ ದೇಶಭಕ್ತರಿಂದ ಕೂಡಿರ್ತಕ್ಕಂಥ ಮಹಾನ್ ದೇಶಭಕ್ತಿ ಅಂದ್ರೆ ಯಾವುದು? ದೇಶಭಕ್ತಿ ದೇಶವನ್ನ ಅನ್ಯಾಯ ಮಾಡದ. ಇವತ್ತು ಕಾಂಗ್ರೆಸ್ ಮತ್ತೆ ತುಕಡೆ ತುಕಡೆ ದೇಶಭಕ್ತಿ ಅಂದ್ರೆ ಯಾವುದು? ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡದ, ಅರೆಸ್ಟ್ ಮಾಡಿದ್ದಾರೆ, ಸಂಬಂಧಪಟ್ಟಂತವ್ರನ್ನ ಜೈಲ್ಗೆ ಹಾಕಿದ್ದಾರೆ. ವಿದ್ಯಾರ್ಥಿಗಳಲ್ಲ. ನಾನು ಅಲ್ಲಿ ನೀಟ್ ಪರೀಕ್ಷೆಯಲ್ಲಿ ಹೊಣೆಗಾರಿಕೆ ಏನ್ ಮಾಡಿದ್ರು? ಯಾರು ಒತ್ಕೋಬೇಕು? ಯಾರು ಹೊಣೆಗಾರಿಕೆ? ಇವತ್ತು ಸಾಮೂಹಿಕ ಹೊಣೆಗಾರಿಕೆ, ಅದು ಒಂದ್ಬರ್ದಲ್ಲ, ಇವತ್ತು ಬಿಡದಿಯಲ್ಲೇ ಇವತ್ತು ಹೋರಾಟ ಮಾಡ್ತಾವ್ರೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಕ್ಕೆ ನಿಮ್ಮ ಮುಖ್ಯಮಂತ್ರಿ ರಾಜೀನಾಮೆ ಡಿ ಕೆ ಶಿವಕುಮಾರ್ ಹೇಳಿ ರಾಜೀನಾಮೆ ಕೊಡ್ರಿ. ವ್ಯಾಪಾರ ಕೇಂದ್ರ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಮಾಡಿ ದಯವಿಟ್ಟು. ಸಮೀವುಲ್ಲಾ ಸರ್, 2ನೇ ಹಂತದಲ್ಲಿ ಇವರಿಗೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅವಕಾಶ ಇರುತ್ತೆ. ಬಟ್ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು 2028ನ್ನ ಹೇಗೆ ಲೆಕ್ಕಾಚಾರ ಹಾಕ್ಬೋದು? ಅಂಡ್ ಹೆಣ್ಮಕ್ಳು ಬಗ್ಗೆ ಮಾತಾಡ್ತಾ ಇದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ನಾನು ಬಂದೇ ಬರ್ತೀನಿ ಸರ್, ಸಪ್ರೇಟ್ ಆಗಿ ಮಾತಾಡ್ತೀನಿ ನಾನು ಅದನ್ನ. ಈ ಎಕ್ಸ್ಪೆರಿಮೆಂಟ್ ಅನ್ನೋದನ್ನ ಈ ಹಂತದಲ್ಲಿ ಹೇಗೆ ನೋಡ್ಬೋದು ನಾವು? ಎಕ್ಸ್ಪೆರಿಮೆಂಟು ಅನ್ನೋದಕ್ಕಿಂತ ಹೆಚ್ಚಾಗಿ ಪದೇ ಪದೇ ಅವರೇ ಮಂತ್ರಿ ಆಗ್ತಿದ್ದಾರೆ. ಹೊಸ ತಲೆಮಾರಿಗೆ ಅಧಿಕಾರ ಹಸ್ತಾಂತರ ಯಾವಾಗ ಅನ್ನೋದು ಒಂದು ಲೆಕ್ಕಾಚಾರ. ಅದು ಯಾರೋ ಪವರ್ ಬಿಟ್ಕೊಡೋದಕ್ಕೆ ವಯಸ್ಸಾಗಿದೆ ಅಂತ ಒಪ್ಕೊಳ್ಳೋಕ್ಕೂ ರೆಡಿ ಇರಲ್ಲ, ಪವರ್ ಬಿಟ್ಕೊಡೋಕ್ಕೂ ರೆಡಿ ಇರಲ್ಲ. ಹೀಗಾಗಿ ಹೊಸ ಲೀಡರ್ಸ್ ನ ಬಿಲ್ಡಪ್ ಮಾಡಿ ಈಗ ಡಿ ಕೆ ಶಿವಕುಮಾರ್ ಅವ್ರ ತಲೆನಲ್ಲಿ ಏನಿದೆ, ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ 3ರಿಂದ 4 ಜನನ ಗೆಲ್ಲಿಸ್ಕೊಂಡ್ ಬರೋ ಕೆಪಾಸಿಟಿ ಇರ್ಬೇಕು. ಅದನ್ನ ಅವ್ರು ಹೇಳಿದ್ದಾರೆ. ಅವರು 4 ಜನನ ಗೆಲ್ಲಿಸ್ಕೊಂಡ್ ಬರೋ ಕೆಪಾಸಿಟಿ ಇರಬೇಕು. ಹಾಗಿದ್ರೆ ನಿಮಗೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದೇ ತರ ಅವರು ಏನೋ ಒಂದು ಮುಂದಿನ ಚುನಾವಣೆಯಲ್ಲಿ ಒಬ್ಬ ಸ್ಟ್ರಾಂಗ್ ಆಗಿರೋ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅಥವಾ ಮಂತ್ರಿಯನ್ನ ಕೊಟ್ಟ ಅಂತಂದ್ರೆ ಅವ್ರ ಕಡೆಯಿಂದ 4 ಜನ ಗೆಲ್ಲಿಸ್ಕೊಂಡ್ ಬಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಮತ್ತೊಂದ್ಸರಿ ಬರುತ್ತೆ ಅನ್ನೋದು ಅವ್ರ ಪಕ್ಷದ. ಸಾರಿ ಟು ಇಂಟರಪ್ಟ್ ಸರ್, ಹೊಸ ಮುಖಗಳಿಗೆ ಅವಕಾಶ ಕೊಡ್ಬೇಕು, ಸಿಗಬೇಕು, ಖಂಡಿತವಾಗ್ಲೂ ಹೌದು. ಅದ್ರ ಜೊತೆಗೆ ಹಿರಿಯರನ್ನ ಕಡೆಗಣನೆ ಮಾಡೋ ಹಂಗೂ ಇಲ್ಲ. ಬಿಕಾಸ್ ಅವರ ಅನುಭವವನ್ನು ಇವ್ರು ಲೆಕ್ಕಕ್ಕೆ ತಗೊಂಡು ಎಲೆಕ್ಷನ್ಗೆ ಹೋಗ್ಬೇಕು ನೆಕ್ಸ್ಟ್ ಅಲ್ವಾ? ವಿದ್ಯಾ, ಇಲ್ಲಿ ಕೇಳಿ, ಈಗ 13 ಜನ ಆಲ್ರೆಡಿ ಹಿರಿಯರಿದ್ದಾರೆ. ಈಗ ತಗೊಂಡಿರೋ ಫಸ್ಟ್ ಬ್ಯಾಚ್ ಅಲ್ಲಿ 13 ಜನ ಅವರೇ ಇದ್ದಾರೆ. ಈಗ ನೀವು ಬರದ ಬಗ್ಗೆ ಚರ್ಚೆ ಮಾಡ್ತಿದ್ರಿ. ಎಷ್ಟ್ ಜನ ಈಗ
ಮೂರ್ ಜಿಲ್ಲೆಗೆ ಒಬ್ಬ ಮಂತ್ರಿ, ಯಾವ್ದೋ ಬಳ್ಳಾರಿ, ಅದ್ಯಾವ್ದೋ ಬಿಜಾಪುರ, ಇನ್ನೊಂದ್ ಯಾವ್ದೋ ಮೂರ್ ಜಿಲ್ಲೆಗಳಿಗೆ ಮುನಿಯಪ್ಪನೋ ಯಾರೋ ಒಬ್ರು ಮಂತ್ರಿ ಇದ್ದಾರೆ. MB ಪಾಟೀಲ್ ವಿಜಯಪುರ, ಈ ಬಾಗಲಕೋಟೆ, ಈ ತರದ 3 ಜಿಲ್ಲೆಗಳಿಗೆ ಉಸ್ತುವಾರಿ ಮಂತ್ರಿ ಇದ್ದಾರೆ. ಹೆಚ್ಚು ಬರ ಇರೋ ಶರಣ್ ಪ್ರಕಾಶ್ ಪಾಟೀಲ್ ಯಾದಗಿರು, ಕಲಬುರ್ಗಿಗೆ ಮಂತ್ರಿ ಇದ್ದಾರೆ. ಯಾಕೆ ಹೋಗ್ಲಿಲ್ಲ ಅವರು? ರಿಷಫಲ್ ಆಗೋವರೆಗೂ ಕಾಯ್ಬೇಕಾ? ಎಕ್ಸ್ಪೆನ್ಷನ್ ಆಗೋವರೆಗೂ ಕಾಯ್ಬೇಕಾ? ಡಿಸ್ಚಾರ್ಜ್ ಮಿನಿಸ್ಟರ್ ತಾನೆ, ಇಟ್ ಇಸ್ ದೇರ್ ಡ್ಯೂಟಿ ಟು ವಿಸಿಟ್ ದೇರ್. ಯಾಕೆ ಹೋಗಿಲ್ಲ? ಹೊಸ ಮಂತ್ರಿಗಳೇ ಹೋಗ್ಬೇಕಾ? ಏನಿಲ್ಲ, ಮಂತ್ರಿಮಂಡಲ ವರ್ಕಿಂಗ್ ಅಲ್ಲಿ ಇದೆ, ಯಾಕೆ ಹೋಗ್ಬಾರ್ದು ಅವರು? ಯಾಕೆ ರಿಪೋರ್ಟ್ ಸಬ್ಮಿಟ್ ಮಾಡುದು? ಕರೆಕ್ಟ್. ಅಟ್ ದಿ ಸೇಮ್ ಟೈಮ್ ಬಿಜೆಪಿ ಅವರು JDS ಅವ್ರು ಹೇಳ್ತಾರಲ್ಲ, ಸೆಂಟ್ರಲ್ ಮೇಲೆ ಯಾಕೆ ಪ್ರೆಷರ್ ಹಾಕ್ಬಾರ್ದು? ಇವ್ರು ರಿಪೋರ್ಟ್ ಕೊಟ್ಟಿಲ್ಲ ಅಂತಾರ ಅವರು. ಪಲಾಯನವಾದದಿಂದ ಒಬ್ರು ಮೇಲೆ ಒಬ್ರು ಮಾಡುವಂತಹ ರಾಜ್ಯದಲ್ಲಿ ಸರ್ಕಾರ ಇದೆ, ಸಮಿತಿ ಯಾಕೆ ಮಾಡಿಲ್ಲ? ಕೇಂದ್ರ ಸರ್ಕಾರ ಕೊಡ್ಬೇಕಾಯ್ತಂತ ಒಂದು ಸಮಿತಿ ಮಾಡಿ ಅದನ್ನ ಯಾಕಾದ್ರೂ ಪ್ರಸ್ತಾವನೆ ಮಾಡ್ತಾ ಇಲ್ಲ ಇವತ್ತು? ಸಮೀವುಲ್ ಅವರೇ, ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ವಿಶ್ಲೇಷಕರು. ಸಮೀವುಲ್ ಅವರೇ ಕೇಳಿ ಒಂದ್ ನಿಮಿಷ. ಈಗ ಅವರು ಜನರ ಹಿತವನ್ನ ನಿಮ್ಗೆ ಗೊತ್ತು, ನೀವೇನು ಡಿಸ್ಟರ್ಬ್ ಮಾಡ್ದವ್ರಲ್ಲ, ನೀವು ಟೈಮ್ ಕೊಡ್ತೀನಿ ನಿಮಗೆ, ಟೈಮ್ ಕೊಡ್ತೀನಿ. ಯಾವ ರಾಜಕೀಯ ಪ್ರಶ್ನೆಗಳು ಪ್ರಶ್ನಾತೀತರಲ್ಲ. ಯಾರು ಒಂದ್ ಶಬ್ದನು ಕಮೆಂಟ್ ಮಾಡಂಗಿಲ್ಲ ಅಂದ್ರೆ ಏನಿಲ್ಲ, ಡೆಮಾಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಇರೋದು. ಆಯ್ತಾ? ನಾನು 2 ಪಕ್ಷದ ಪ್ರಶ್ನೆ ಮಾಡಿದ್ದೀನಿ. ನಾನೊಬ್ಬ ನಾಗರಿಕನಾಗಿ ಕಾಂಗ್ರೆಸ್ ಏನ್ ಮಾಡ್ತಿದೆ ಮತ್ತು ಸೆಂಟ್ರಲ್ ಅಧಿಕಾರ ಇದ್ದು ರಾಜ್ಯದ ನೆರವಿಗೆ ನಿಲ್ಬೇಕಾದಂತವ್ರು ಏನ್ ಮಾಡ್ತಿದ್ದಾರೆ ಅಂತ ಎರಡನ್ನೂ ಕೇಳಿದ್ದೀನಿ ನಾನು. ಆಯ್ತಾ? ಎಗೈನ್ ಕಮ್ ಟು ದಿ ಪಾಯಿಂಟ್ ಆಫ್ ಯಾವುದು ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಬಂದಾಗ ನನಗೆ ಬಂದಿರುವ ಮಾಹಿತಿಯ ಮತ್ತೊಂದು ಮಾಹಿತಿಯ ಪ್ರಕಾರ ಮತ್ತೆ ಡೆಪ್ಯೂಟಿ CM ಗಳನ್ನ ಸೃಷ್ಟಿ ಮಾಡುವ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. 1+ ಎಷ್ಟು ಸರ್? 104 ಎಷ್ಟಾಗ್ಬೋದು ಸರ್? 1+ ಮತ್ತೆ ಸಚಿವ ಮತ್ತೆ ಉಪಮುಖ್ಯಮಂತ್ರಿ ಹುದ್ದೆಗಳನ್ನ 2 ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಸೃಷ್ಟಿಸುವ ಒಂದು ಚರ್ಚೆ ಮುನ್ನೆಲೆಗೆ ಬಂದಿದೆ ಅಂತ ನನಗೆ ಒಪ್ಕೊಳ್ಳಬಹುದು. DK ಶಿವಕುಮಾರ್ ಅನ್ಸುತ್ತಾ ಸರ್? ಬರ್ತೀನಿ, ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳಿ, ಇದಕ್ಕೆ ಉತ್ತರ ಕೇಳ್ತೀನಿ ಸರ್ ನಾನು ನಿಮ್ಮ ಹತ್ರ. ಟೇಕ್ ಅ ಬ್ರೇಕ್ ಆದ್ಮೇಲೆ ಸಚಿವ ಸಂಪುಟ ಪೂರ್ಣ ಹಂತದಲ್ಲಿ ಯಾವಾಗ ತೆರೆದುಕೊಳ್ಳುತ್ತೆ ಅಥವಾ ವಿಸ್ತರಣೆ ಆಗುತ್ತೆ ಚರ್ಚೆ ಮಾಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಮೀವುಲ್ಲಾ ಸರ್, ಒಬ್ರು ಮುಖ್ಯಮಂತ್ರಿ, ಇಬ್ಬಿಬ್ರು ಡೆಪ್ಯೂಟಿ CM ಅಥವಾ ಉಪಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಅವರು ಮುಂಚಿನಿಂದಲೂ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. 2-3 ಸ್ಥಾನವನ್ನ ಅವರು ಒಪ್ಕೊಳ್ಳೋದೇ ಇಲ್ಲ ಅಂತ ಕೇಳ್ಪಡ್ತಾ ಇದ್ವಿ. ಬಟ್ ಈ ಲೆಕ್ಕಾಚಾರ ಅವರಿಗೆ ಕಸಿವಿಸಿ ತರಬಹುದಾ? ಇದು ಯಾರ ಐಡಿಯಾ ಇರ್ಬೋದು ಅಂತೀರಿ? ಇದು ಸಿದ್ದರಾಮಯ್ಯನವರು ಮೊದಲಿಂದಲೂ ಕೂಡ ಅಹಿಂದ ಸಮುದಾಯಗಳಿಗೆ ನಾವು ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ 2-3 ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ನಾವು ಕೊಡ್ಬೇಕು ಅನ್ನುವ ರೀತಿಯಲ್ಲಿ ಅವರು ಮೊದಲಿಂದಲೂ ಕೂಡ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ರು. ಆ ವಿಚಾರ ಮತ್ತೆ ಚಾಲನೆಗೆ ಬಂದಿದೆ. ಹೀಗಾಗಿ DK ಶಿವಕುಮಾರ್ ಅವರು ಇದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿಲ್ಲ. ಆದ್ರೂ ಕೂಡ ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರು ಇದನ್ನ ಮುಖ್ಯವಾಗಿ ಈ ವಿಚಾರವನ್ನ ಮುನ್ನೆಲೆಗೆ ತಂದಿರೋದು. ಹೀಗಾಗಿ ಒಂದು ವೇಳೆ ಉಪಮುಖ್ಯಮಂತ್ರಿ ಹುದ್ದೆ ಕ್ರಿಯೇಟ್ ಆದ್ರೆ ಯಾರು ಮಾಡೋದು, ಇದು ಚರ್ಚೆಗೆ. ಈಗ ಸಿದ್ದರಾಮಯ್ಯನವರ ಪಾಳೆಯದ ಹೊಸ ನಾಯಕ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರಿಗೆ ಮಂತ್ರಿ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಕೇಳ್ತಿದ್ದಾರೆ. ಅಥವಾ DCM ಮಾಡ್ಬೇಕು. ಲಾಸ್ಟ್ ಟೈಮ್ DK ಶಿವಕುಮಾರ್ ಅವರು DCM ಮತ್ತು ಪಾರ್ಟಿ ಪ್ರೆಸಿಡೆಂಟ್ 2 ಆಗಿದ್ರಲ್ಲ ಅನ್ನುವ ಮಟ್ಟಿಗೆ ಚರ್ಚೆ ಕೂಡ ಆಗ್ತಿದೆ. ಮತ್ತು ಪೊಲಿಟಿಕಲ್ ಹೇಗೆ ಈಕ್ವೇಶನ್ಸ್ ಗಳು ಹೇಗೆ ಚೇಂಜ್ ಆಗ್ತವೆ ಅಂತಂದ್ರೆ, ಈಗ ಜಾರಕಿಹೊಳಿ ಯಾವ ಕ್ಯಾಂಪ್ ಅಲ್ಲಿ ಇದ್ದಾರೆ? DCM ಹುದ್ದೆಗೆ ಪ್ರಮುಖ ರೇಸ್ ಅಲ್ಲಿ ಇದ್ದಂತಹ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಯಾವ ಕ್ಯಾಂಪ್ ಅಲ್ಲಿ ಇದ್ದಾರೆ ಅನ್ನೋದು ಮತ್ತೊಂದು ಮುಖ್ಯವಾದಂತಹ ವಿಚಾರ. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಆಗ್ಲೇ ಹೇಳಿದ ರೀತಿನಲ್ಲಿ ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಹೆಚ್ಚು ಹತ್ತಿರ ಆಗ್ತಿರುವ ಹಿನ್ನೆಲೆಯಲ್ಲಿ ಈಕ್ವೇಶನ್ಸ್ ಗಳು ಹೇಗೆಲ್ಲ ಚೇಂಜ್ ಆಗಬಹುದು. ಒಂದು ವೇಳೆ DCM ಪೋಸ್ಟ್ ಕ್ರಿಯೇಟ್ ಆಗೋದಿತ್ತು ಅಂದ್ರೆ ಆ ಹುದ್ದೆಗೆ ಜಾರಕಿಹೊಳಿ ಏನಾದ್ರೂ ಬರ್ತಾರ? ಈ ತರದ ಪ್ರಶ್ನೆಗಳು, ಇದ್ಯಾವುದು ಇನ್ನೂ ಕನ್ಫರ್ಮ್ ಆಗ್ದಲೇ ಇರುವಂತಹ ಸಬ್ಜೆಕ್ಟ್, ಇನ್ನು ತೀರ್ಮಾನ ಆಗ್ಬೇಕಾಗಿರುವಂತಹ ವಿಚಾರ. ಮತ್ತೊಂದು ಹುದ್ದೆಗೆ MB ಪಾಟೀಲ್ ಅವರ ಹೆಸರು ಬಹುತೇಕ ಯುನಾನಿಮಸ್ ಆಗಿದೆ. ಒಂದು ವೇಳೆ DCM ಪೋಸ್ಟ್ ಕ್ರಿಯೇಟ್ ಮಾಡೋದೇ ಅಂತಿಮ ಇತ್ತು ಅಂದ್ರೆ MB ಪಾಟೀಲ್ ಅವರ ಹೆಸರು ಕೂಡ ಮುಖ್ಯವಾಗಿ ಮುನ್ನೆಲೆಗೆ ಬಂದಿದೆ. ಇದು ಅಂತಿಮವಾಗಿ ಚರ್ಚೆಗೆ ಕುಳಿತಂತ ಸಂದರ್ಭದಲ್ಲಿ ಖರ್ಗೆ ಅವರ ಅಭಿಪ್ರಾಯ, ಹಾಗೇನೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯ, ಸಿದ್ದರಾಮಯ್ಯ ಮತ್ತು ಮುಖ್ಯವಾಗಿ DK ಶಿವಕುಮಾರ್ ಅವರ ಅಭಿಪ್ರಾಯದ ಬಳಿಕ ಅಂತಿಮ ಆಗ್ತಿದೆ. ಅದು ನನಗೆ ನಿನ್ನೆ ಬಂದಂತಹ ಮಾಹಿತಿ.
ಬಂಡಾಯ ಶಮನ ಅನ್ನೋದ್ರ ಒಂದು ಆಪ್ಷನ್ ಬಿ ಅಂತೂ ಇಟ್ಕೊಂಡಿರ್ತಾರೆ, ಪ್ಲಾನ್ ಅಂತೂ ಮಾಡಿರ್ತಾರೆ ಸರ್. ಎಕ್ಸಾಂಪಲ್ ಶ್ರೀನಿವಾಸ್ ಪ್ರಸಾದ್ ಅವರೆಲ್ಲ ಕೊನೆಗೆ ಮುನಿಸ್ಕೊಂಡು ಬಿಜೆಪಿ ಮನೆಗೆ ಹೋಗಿದ್ ನೋಡಿದ್ವಿ, ಅಂಬರೀಶ್ ಅವ್ರು ಮುನಿಸ್ಕೊಂಡಿದ್ ನೋಡಿದ್ವಿ. ಇದು ಇಟ್ ಇಸ್ ನಾಟ್ ಅ ಈಸಿ ಟಾಸ್ಕ್ ಅಂತೂ ಕಾಂಗ್ರೆಸ್ಸಿಗೆ. ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ಬಹುದು, ಬಟ್ ಸಿಚುವೇಶನ್ ಅಷ್ಟೊಂದು ಸುಲಭವಾಗಿಲ್ಲ ಅವ್ರಿಗೆ ಅಂತ ಅನ್ಸುತ್ತೆ. ತುಂಬಾ ಕಷ್ಟ ಇದೆ. ಎಲ್ರಿಗೂ ಅಧಿಕಾರ ಬೇಕಾಗುತ್ತೆ ಚುನಾವಣೆ ಸಂದರ್ಭದಲ್ಲಿ. ಒಂದು ದೊಡ್ಡ ಒಂದು 10-15 ಜನ ಸೀನಿಯರ್ MLAs ಈ ಚುನಾವಣೆಯಲ್ಲಿ ರಿಟೈರ್ಡ್ ಆಗ್ತಿದ್ದಾರೆ. ಆದ್ರೆ ಈ ಬಾರಿ ಮಂತ್ರಿ ಆಗ್ಬೇಕು. ಇಲ್ಲದೆ ಹೋದ್ರೆ ಅವರು ಮುಂದೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಇರಲ್ಲ. ಅವರು ನಮಗ್ ಕೊಡಿ ಅಂತ ಹೇಳಿ ಅವರು ಪಟ್ಟಿಟ್ಕೊಂಡು ಕೂತಿದ್ದಾರೆ. ಇವೆಲ್ಲ ವಿಚಾರಗಳು ಕೌಂಟ್ ಆಗುತ್ತೆ. ರೀಜನಲ್ ಬ್ಯಾಲೆನ್ಸ್ ಮಾಡ್ಬೇಕು, ಜಾತಿ ರಾಜಕಾರಣ ಬ್ಯಾಲೆನ್ಸ್ ಮಾಡ್ಬೇಕು, ಜಿಲ್ಲಾವಾರು ಬ್ಯಾಲೆನ್ಸ್ ಮಾಡ್ಬೇಕು. ಇವೆಲ್ಲ ಇಶ್ಯೂಸ್ ಇದ್ದೇ ಇರುತ್ತೆ. ಹೀಗಾಗಿ ಸಾಧ್ಯವಾದಷ್ಟು ಹೊಸ ಮುಖಗಳನ್ನ ಒಳಗೊಂಡಂತಹ ಸಂಪುಟ ರಚನೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಕಸರತ್ತೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಕಸರತ್ತಲ್ಲಿ ಪಾಲ್ಗೊಳ್ತಿದ್ದಾರೆ ಮತ್ತು ಸಿದ್ದರಾಮಯ್ಯನವರ ಮಾತಿಗೂ ಹೆಚ್ಚು ಬೆಲೆಯನ್ನ ಕೊಟ್ಟು ಅವರನ್ನು ಸಮಾಧಾನಿಸುವ ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೂ ಕೂಡ ಸದ್ಯಕ್ಕಂತೂ ಅವರು ಹೋಗ್ತಾ ಇದ್ದಾರೆ. ಇದು ಒಟ್ಟಾರೆ ನಮಗೆ ದೆಹಲಿಯಲ್ಲಿ ಈ ಬಾರಿ ಸಂಪುಟ ವಿಸ್ತರಣೆಗೆ ಹೋದಂತಹ ಸಂದರ್ಭದಲ್ಲಿ ನಾಯಕರು ಕಂಡು ಬಂದಂತಹ ಒಂದು ದೃಶ್ಯ. ಹೀಗಾಗಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ನಾಳೆನೋ ನಾಡಿದ್ದೋ ಅವರ ರಾಷ್ಟ್ರ ಮಟ್ಟದ ವಿದ್ಯಮಾನಗಳು ಸ್ವಲ್ಪ ತಣ್ಣಗಾದ ಬಳಿಕ ನಡೆಯಬಹುದಾದ ಚರ್ಚೆಯಲ್ಲಿ ಅಂತಿಮವಾಗಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಎಸ್ ಸರ್, ಬರ್ತೀನಿ ನಾನು. ನಾಗೇಂದ್ರ ಅವರೇ, ಆಡಳಿತ ಯಂತ್ರ ಕುಸಿದೋಗಿದೆ, ರಾಜ್ಯದಲ್ಲಿ ಬರ ಬಂದಿದೆ, ಹೇಳ್ಕೊಳಕ್ ಮಂತ್ರಿಗಳಿಲ್ಲ. ಹೌದು, ನೀವು ಹೇಳೋದೆಲ್ಲವೂ ಸರಿ. ಬಟ್ ಅವ್ರ ನಂಬರ್ ನೋಡಿ, 135 ಫುಲ್ ಫ್ಲೆಡ್ಜ್ ಆಗಿ ಕೊಟ್ಟಿದ್ದಾರೆ ಜನ. ದೊಡ್ಡ ಮನೆ, ತುಂಬಿದ ಸಂಸಾರ, ಮನೇಲೆ 136 ಮನೇಲೆ ತುಂಬಾ ಜನ ಇದ್ದಾಗ ಜಗಳಗಳಾಗುತ್ತೆ. ಅವರಲ್ಲೂ ಸ್ವಲ್ಪ ಕಸಿವಿಸಿರುತ್ತೆ. ಟೈಮ್ ಕೊಡೋಣ ಅಲ್ವಾ? ಅದೇ ದೊಡ್ಡ ವಿಚಾರ ಅಂತೀರಾ? ಮೇಡಮ್, ಇವತ್ತು ಅವ್ರು ಏನು ಗ್ಯಾರಂಟಿ ಯೋಜನೆಗಳ ಮೇಲೆ ಸರ್ಕಾರ ತಂದ್ರು, ಏನು ಸುಳ್ಳು ಆಶ್ವಾಸನೆಗಳು ಕೊಟ್ಟು ಜನನ ನಂಬಿಸಿದ್ರು, ಅದನ್ನ 5 ಗ್ಯಾರಂಟಿ ಅನ್ನೋ ವಿಚಾರದಲ್ಲಿ ಇವತ್ತು ಪರಿಷ್ಕರಣೆ ಒಂದು ಹೆಸರು ತಂದು ಇವತ್ತು ಎಲ್ಲಾರನ್ನೂ ಕೈ ಬಿಡಿಸ್ತಾ ಇದ್ದಾರೆ. ಆಮೇಲೆ ಸರ್ಕಾರನೇ ಹೋಗಿ ಜನಗಳ ಮುಂದೆ ಕೇಳ್ಕೊಂತ ಇದೆ, ಕೈ ಬೇಡಿ ಕೇಳ್ಕೊಂತ, ಅಂಗಲಾಚ್ ಕೇಳ್ಕೊಂತಿದ್ರೆ, ದಾನಿಗಳಿರೋ ದಾನ ಮಾಡಿ ಶೂಸ್ ಕೊಡೋಕ್ಕಾಗ್ತಾ ಇಲ್ಲ, ಸಾಕ್ಸ್ ಕೊಡೋಕ್ಕಾಗ್ತಾ ಇಲ್ಲ, ಮಕ್ಕಳು ಊಟ ಹಾಕೋಕ್ಕಾಗಲ್ಲ ಅಂತ ಸರ್ಕಾರ ಕೇಳೋ ಪರಿಸ್ಥಿತಿ ಬಂದಿದೆ. ಪ್ರತಿ ಸರಿ ಯಾವುದೇ ಒಂದು ಮೀಟಿಂಗ್ ಹೋದಾಗ ಪರಮೇಶ್ವರ್ ಹೇಳ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ. ದಾನಿಗಳ ಸಹಾಯ ಅಂತ ಕಾಂಗ್ರೆಸ್ ಅಲ್ಲಿ ಧ್ವನಿ ಕೇಳಿದೆ, ನೀವು ನೋಡಿ, ನಿಮ್ಮ ವಿಷಯ ತೋರಿಸಿದ್ರು ಕೇಳಿ. ದಾನಗಳಿಂದ ಕೊಡಿ. ಹೌದು, ದಾನ ಮಾಡಿ, ದಾನಿಗಳು ಉಳ್ಳವರು ದಾನ ಮಾಡಿ ಅಂತ ಹೇಳಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಿಂದ ಕೈ ಬಿಡಿ ಅಂತ ಕೇಳ್ಕೊಂಡಿದ್ದಾರೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನೀವು ಮಾಡ್ತಿರ್ಬೋದು, ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಫಲಾನುಭವಿಗಳ ವಿಚಾರದಲ್ಲಿ ಕೈ ಬಿಡಿ ಅಂತ ಕೇಳ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಇದ್ದಾಗ ಕಾಗಕ್ಕೂ ಕೂಗುಪ್ಪಕ್ಕೂ ಎಲ್ಲರಿಗೂ ಕೊಟ್ಬಿಟ್ರಿ ನೀವು ಫ್ರೀನಾ. ಇವತ್ತು ಡಿ ಕೆ ಶಿವಕುಮಾರ್ ಬಂದ್ರೆ ಪರಿಷ್ಕರಣೆ ನೆಪದಲ್ಲಿ ಇರೋರ್ನೆಲ್ಲಾನು ಕೈ ಬಿಡಿಸ್ತಾ ಇದ್ದೀರಿ. ಇವತ್ತು ಅದಿರಲಿ, ಸಿಗ್ಲಿ ಬಿಡಿ, ಅದ್ರಲ್ಲಿ ಎಂತ ಅಲ್ಲ, ಅದನ್ನ ಮಾಡ್ಬೇಕು. ಮತ್ತೆ ನೀವು ಸಿದ್ದರಾಮಯ್ಯ ಮಾತು ತಪ್ಪಂಗಾಯ್ತಲ್ಲ, ರಾಹುಲ್ ಗಾಂಧಿ ಮಾತು ತಪ್ಪಂಗಾಯ್ತಲ್ಲ. ಅವತ್ತು ಹೇಳ್ಬೇಕಾಗಿತ್ತು ನೀವು ಫಲಾನುಭವಿಗಳು ಮಾತ್ರ ನಾವು ಕೊಡ್ತೀವಿ ಅಂತ. ನೀವು ಯಾಕೆ ಅವ್ರು ಡಿಕ್ಲೇರ್ ಮಾಡಿಲ್ಲ? ಇವತ್ತು 136 ಕೊಟ್ಟ ಮೇಲೆ ನಿಮ್ಗೆ ಫಲಾನುಭವಿಗಳು ಕಣ್ಣು ಕಾಣಿಸ್ತಾ ಇದ್ದಾರೆ. ಇವತ್ತು ಸಮೀವುಳ ಸರ್ ಏನ್ ಹೇಳ್ತಾ ಇದ್ದಾರೆ, JDS ಅವ್ರು ಏನ್ ಮಾಡ್ತಾರೆ, ಬಿಜೆಪಿ ಏನ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ದರಕ್ಕೆ ಏನ್ ಮಾಡ್ತಾ ಇದ್ದಾರೆ. ಇವತ್ತು 136 ನಿಮಗೆ ಕೊಟ್ಟಿದಾರಲ್ಲ, ಎಲ್ಲ MP ಗಳಿಗೂ ಲೆಟರ್ ಬರ್ದ್ಬಿಟ್ಟು ನಮಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ಒಂದು ಸಮಿತಿ ಮಾಡಿ ನೀವೆಲ್ಲ ಕುಂತು ಚರ್ಚೆ ಮಾಡಿ ಸಮಿತಿ ಪ್ರಕಾರ ಹೋದಾಗ ಅಲ್ಲಿ ಕೇಳಕ್ಕೊಂದು ನೈತಿಕತೆ ಇರುತ್ತೆ. ಇವರು ಸಮಿತಿ ಮಾಡೋ ಯೋಗ್ಯತೆನೇ ಇಲ್ಲ, ಯಾವ MP ಗಳ ಜೊತೆ ಮಾತಾಡೋ ಯೋಗ್ಯತೆ ಇಲ್ಲ. ವಿರೋಧ ಪಕ್ಷ ಕರೆದು ಹೊಂದಾಣಿಕೆ ಮಾಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ಅನುದಾನ ತರಂತ ಪರಿಸ್ಥಿತಿ ಇವತ್ತು ರಾಜ್ಯ ಹೌದಾ? ವಿರೋಧ ಪಕ್ಷ ಮೈತ್ರಿ ಆಗಿರೋ ನೀವಿಬ್ರೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ, ಇನ್ ಕಾಂಗ್ರೆಸ್ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿಲ್ಲ? ಬಿಜೆಪಿ JDS ಹೇಳಿ. ಇವತ್ತು ನಾವು ಹೊಂದಾಣಿಕೆ ಮಾಡ್ಕೊಂಡ್ರಿ, ಹೊಂದಾಣಿಕೆ ಇರೋದಕ್ಕೆ ನಾವು ಇವತ್ತು ರಾಜ್ಯದಲ್ಲಿ ವಿರುದ್ಧ ಹೋರಾಟ ಮಾಡ್ತಾ ಇರೋದು. ಇವತ್ತು ಬಿಡದಿ, ನನ್ನ ಇಷ್ಟ ಬಂದಾಗ ನಾನ್ ಮಾಡ್ತೀನಿ, ನಿನ್ನ ಇಷ್ಟ ಬಂದಾಗ ನೀನ್ ಮಾಡಿ. ನೋಡಿ, ಇಲ್ಲಿ ರೈತರ ಸಮಸ್ಯೆ ಮುಖ್ಯ. ಇಲ್ಲಿ ನಮ್ಗೆ ಪ್ರತಿಷ್ಠೆ ಬಿಜೆಪಿ JDS ಪ್ರತಿಷ್ಠೆ ಅಲ್ಲ. ಇವತ್ತು ರೈತರ ಸಮಸ್ಯೆಗಳಿಗೆ ನಾವು ಧ್ವನಿ ಆಗಬೇಕಾಗಿದೆ. ಇಷ್ಟ ಇಲ್ಲ ಅವ್ರಿಗೆ ಕ್ರೆಡಿಟ್ ಕೊಡಕ್ಕೆ, ಅದಕ್ಕೆ ಬಿಡದಿ ವಿಚಾರ ನೀವ್ ಹೇಳ್ಕೊಂತ ಇದ್ರ. ನಾವು ಇವತ್ತು NDA ಸರ್ಕಾರದೊಳಗಿದ್ವಿ, ಒಂದು NDA ಮಾಡ್ಕೊಂಡಿದೀವೋ ಅದ್ರ ಪ್ರಕಾರ ರೈತರಿಗೆ ಮೊದಲ ಧ್ವನಿ ಆಗ್ಬೇಕಾಯ್ತು. ನಾವು ಆಗಿದ್ದೀವಿ. ಅದ್ರ ವಿಚಾರದಲ್ಲಿ ಯಾವುದೇ ಒಂದು ಮೈತ್ರಿಯಲ್ಲಿ ಇದಿಲ್ಲ. ಮೊನ್ನೆ ಒಂದು ಸಮನ್ವಯ ಸಮಿತಿ ಸಭೆ ಅಂತ ಮಾಡಿದ್ರಿ. ಯಾಕೆ ಮಾಡಿದ್ರಿ? 3 ವರ್ಷ ಆದ್ಮೇಲೆ ನಿಮ್ಮಿಬ್ರಲ್ಲಿ ಹೊಂದಾಣಿಕೆ ಇಲ್ಲ ಅಂತಾನೆ ಅಲ್ವಾ? ನೋಡಿ, ಸಮನ್ವಯ ಸಮಿತಿಗಳು 100 ಮಾಡ್ತೀವಿ. ಅದು ನಮ್ಮ ನಮ್ಮ ಒಂದು ಮೈತ್ರಿ ಸರ್ಕಾರದ ಒಂದು ನಿಯಮಗಳಿರ್ತವೆ, ಅದನ್ನ ಮಾತಾಡ್ತಾ ಇರ್ತೀವಿ. ಅದು ಸಮಸ್ಯೆ. ಆದ್ರಿಂದ ನೋಡಿ, ನೀವ್ ಒಂದು ಮಾತು, ಈಗ 1 ನಿಮಿಷ, ಇವತ್ತು ಅದರಿಂದ ರಾಜ್ಯ ಜನಕ್ಕೆ ತೊಂದರೆ ಆಗ್ತಾ ಇದೆಯಾ? ರೈತರಿಗೆ ಏನೋ ಸಮಸ್ಯೆ ಆಗ್ತಿದೆ? 1 ನಿಮಿಷ ಮೇಡಮ್, ಅದನ್ನೇ ನಾನು ಹೇಳ್ತಿದ್ದಲ್ಲ, ನಮ್ಮ ಒಂದು ಸಮನ್ವಯ ಸಮಿತಿ ಮೀಟಿಂಗ್ ಇಂದ ರಾಜ್ಯದ ಜನರಿಗೆ ಕೊರತೆ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ನಡೀತಾ ಇದೇನೋ
ಇವತ್ತು ಪೇಪರ್ ತೆಗೆದು ನೋಡಿ ಹೆಡ್ಲೈನ್ ಕೊಟ್ಟರೆ ಡ್ರಗ್ಸ್ ಮಾಫಿಯಾ ನಿಮ್ಮ 38 ಕೋಟಿ. ಸಮನ್ವಯ ಸಮಿತಿಯಿಂದ ರಾಜ್ಯದ ಜನತೆಗೆ ತೊಂದರೆ ಆಗ್ತಾ ಇದೆ ಅಂತ ನನ್ನ ಪ್ರಶ್ನೆ ಅಲ್ಲ, ಬದಲಿಗೆ ನಿಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇಲ್ದಲೇ ಇರೋದ್ರಿಂದ ಕಾಂಗ್ರೆಸ್ ಎಗ್ಗಿಲ್ಲದೆ ನಡೀತಾ ಇದೆ. ಈ ಅವ್ರು ವಿಷಯ- ಬೇಕಾಗಿದ್ದ ಆಟ ಆಡ್ತಾ ಆಯ್ತು, ಇದ್ದಾರೆ. ಈ ವಿಷಯಕ್ಕೆ- ನಿಮಗೆ ಅವರ ಮೂಗ್ದಾರವನ್ನ ಕಂಟ್ರೋಲ್ ಈ ವಿಷಯಕ್ಕೆ ಈ ಒಂದು ಇದಕ್ಕೆ ನಾವು ಸದನದಲ್ಲಿ ನಿಂತ್ಕೊಂಡು 250 ಪ್ರಶ್ನೆಗಳನ್ನ ನಾವು ಸಚಿವರನ್ನ ಕೇಳಿದ್ವಿ. ಸದನದಲ್ಲಿ ಬಂದಂತ ಉತ್ತರ ಏನು? 4 ಸರಿ ಪಲಾಯನ ಮಾಡಿ ಓಡಾಕ್ತಾರೆ ಸಚಿವರು, 5ನೇ ಸಾರಿ ಸ್ವತಃ ಸ್ಪೀಕರ್ ಹೇಳ್ತಾರೆ ಈ ವಿರೋಧ ಪಕ್ಷದಿಂದ ಕುತ್ಕೊಂಡು 205 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೇಳ್ತಾ ಇದ್ದಾರೆ. ದಯಮಾಡಿ ಅವ್ರಿಗೆ ಉತ್ತರ ಕೊಡಿ. ವಿರೋಧ ಪಕ್ಷದ ನಾಯಕರು ಯಾರು? ನೀವು ಇದನ್ನೆಲ್ಲ ಕೇಳ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರು ಯಾರು ಹೇಳಿ? ಇವತ್ತು ನಾವು ಕುಮಾರಸ್ವಾಮಿ ಅವರು ಇರ್ಬೋದು. ಆಯ್ತು ಕೇಳಿ, ಆಯ್ತು ಒಂದ್ ನಿಮಿಷ ಕೇಳಿ. ಇವತ್ತು 6 ವರ್ಷಕ್ಕೆ ಇರ್ಬೋದು. ಈಗ ನಮ್ಮ ಈಗ NDA ಸರ್ಕಾರದಲ್ಲಿ NDA ವಿಚಾರದಲ್ಲಿ ಮೈತ್ರಿ ಬರ್ತಾ ಇದೀವಿ. ಇವತ್ತು 6 ವರ್ಷಕ್ಕೆ ಇರ್ಬೋದು, 6 ವರ್ಷಕ್ಕೆ ಇರ್ಬೋದು. 6 ವರ್ಷಕ್ಕೆ ಇದ್ದಾರೆ. ಒಂದ್ ನಿಮಿಷ ಕೇಳಿ, ಆಯ್ತು ಕೇಳ್ರಿ, ಒಂದು ನಿಮಿಷ ಕೇಳಿ. ಇವತ್ತು ಮೈತ್ರಿ ಸರ್ಕಾರ ಅಲ್ರಿ, ಅಲ್ಲ ಸೌಜನ್ಯ ಬೇಕು, ಸೌಜನ್ಯ ಬೇಕು ನಿಮ್ಗೆ, ಸೌಜನ್ಯ ಬೇಕು, ಅಲ್ಲ ಒಂದು ಸೌಜನ್ಯ ಬೇಕು ನಿಮ್ಗೆ. ಇವತ್ತು ಮೇಡಮ್ ಒಂದ್ ವಿಷಯ ಕೇಳಿ. ನೀವು ವಿರೋಧ ಪಕ್ಷದ ನಾಯಕ ಯಾರು? 6 ಅಶೋಕ್ ಅವರು ಇದ್ದಾರೆ. ಮೈತ್ರಿಯಲ್ಲಿದ್ದೀವಿ, 6 ಅಶೋಕ್ ಅವರು ಇದ್ದೀವಿ. ಒಪ್ಕೊಂಡಿದ್ದೀರಾ ನೀವು? ಹೌದು, ನಮ್ಮ ಮೈತ್ರಿಯಲ್ಲಿ ಒಪ್ಕೊಂಡಿದೀವಲ್ಲ. ಇವತ್ತು ರಾಜ್ಯಾಧ್ಯಕ್ಷರನ್ನ ಮಾತು ನಡೆಯಲ್ಲ, ವಿರೋಧ ಪಕ್ಷದ ನಾಯಕ ಅನ್ನಿಸ್ಕೊಂಡವ್ರು ಮಾತೇ ಆಡಲ್ಲ. ಎಲ್ಲದಕ್ಕೂ ಕುಮಾರಸ್ವಾಮಿ ಬಂದು ಕುತ್ಕೋಬೇಕು. ಸೆಂಟ್ರಲ್ ಇಂದ ಕುಮಾರಸ್ವಾಮಿ ಒಂದು ನಿಮಿಷ ಮೇಡಮ್, ಆಯ್ತು. ಇವತ್ತು ಸದನದಲ್ಲಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ಯಾರು? ಆಡಳಿತ ಪಕ್ಷ. ಇವತ್ತವರೆಗೂ ಒಂದು ಉತ್ತರ ಕೊಡೋ ನೈತಿಕತೆ ಸರ್ಕಾರಕ್ಕೆ ಕ್ಲಾರಿಟಿ ಇಲ್ಲ ರೀ. ಸದನದ ಒಳಗ್ ಹೋರಾಟ ಮಾಡ್ಬೇಕಾ, ಹೊರಗ್ ನಡ್ ಪ್ರತಿಭಟನೆ ಮಾಡ್ಬೇಕಾ ಅನ್ನೋದು ಬಿಜೆಪಿಗೆ ಕ್ಲಾರಿಟಿ ಇಲ್ಲ. ನಾವು ಎಷ್ಟು ಸಾರಿ ಹೋರಾಟ ಮಾಡಿದೀವಿ, ಎಷ್ಟು ನೋಡಿ ನಮ್ಗೆ ಇಲ್ಲಿ ವಿರೋಧ ಪಕ್ಷದ ನಾಯಕ ಹೊರಗ್ ಹೋಗೋಣ ಡೈವರ್ಷನ್ ಮಾಡಿದ್ರೆ ಯಾರು? ಇವತ್ತು ರಾಜ್ ಪಾಡ್ರು ಬಂದ್ರೆ BK ಪ್ರಸಾದ್ ಹೋಗಿ ಅವ್ರು ನಾವು ವಾರ್ನಿಂಗ್ ಮಾಡ್ತಾರೆ. ಏನು ರಾಜ್ ಪಾಡ್ರು ಬಂದ್ರೆ ಸ್ಪೀಕರ್ಗೆ ವಾರ್ನಿಂಗ್ ಮಾಡ್ತಾರೆ. ಇಲ್ಲಿ ವ್ಯವಸ್ಥೆನೇ ಸತ್ತೋಗ್ ನಿಂತಿದೆ ಇವತ್ತು ರಾಜ್ಯದಲ್ಲಿ. ಅವರಷ್ಟೊಂದು ಎಗ್ಗಿಲ್ಲದೆ ನಡೆಯೋಕೆ, ಇವತ್ತು ನಡೆಯನ್ನ ನಡೆಸೋಕೆ ಕಾರಣ ನಮ್ಮ ಜನ ಇವತ್ತು 7 ಕೋಟಿ ಜನ 136 ಮ್ಯಾಂಡೇಟ್ ಕೊಟ್ರಲ್ಲ, ಅದು ಸಮಸ್ಯೆ ಆಗಿರೋದು. ಇವತ್ತು ನಮಗೆ ಆಗ್ತಾ ಇರೋದು ರಾಜ್ಯದಲ್ಲಿ, ಇವತ್ತು ರಾಜ್ಯದಲ್ಲಿ ಇವತ್ತು ಆಗ್ತಾ ಇರೋದೇನು? ಇವತ್ತು ಡ್ರಗ್ಸ್ ಮಾಫಿಯಾ ಸ್ಟಾರ್ಟ್ ಆಗಿದೆ, ಡ್ರಗ್ಸ್ ಮಾಫಿಯಾ ಸ್ಟಾರ್ಟ್ ಆಗಿದೆ, ಕೋಟಾ ನೋಟ್ಗಳು ಪ್ರಿಂಟ್ ಆಗ್ತಾ ಇದಾವೆ, ಬರಗಾಲ ಸ್ಟಾರ್ಟ್ ಆಗಿದೆ, ಜಿಬಿಎ ಚುನಾವಣೆ ನಡೀತಾ ಇಲ್ಲ ಇವತ್ತು. ಯಾವ್ದು ನಾವು ಮಾಡಿಲ್ಲ, ನಮಗೆ ಕೊಟ್ಟಿತ್ತು ಪರಿಪೂರ್ಣ ಮಾಡಿಲ್ಲ. ನಾವು ಮಾಡಿದಕ್ಕೆ ಸರ್ಕಾರ ಬದಲಾವಣೆ ಮಾಡಿ 136 ಕೊಟ್ಟವ್ರೆ. ಇವಾಗ ಈ ಜಿಬಿಎ ಚುನಾವಣೆ ಮಾತಾಡಕ್ಕೆ ಇವಾಗ ಅಪ್ಲಿಕೇಶನ್ ಹಾಕಂತ ಇದ್ದಾರೆ. ಇವತ್ತು ಗಂಗಾ ಯೋಜನೆ ನಿಂತೋಗಿದೆ, ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದಾವೆ, ಕಳ್ಳತನ ದೊರಡೆಗಳು ಎಗ್ಗಿದಂಗೆ ನಡೀತಾ ಇದಾವೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಕ್ಕಳ ಕೈಗೆ ಡ್ರಗ್ಸ್ಗಳು ಸಿಗ್ತಾ ಇದಾವೆ. ಇವತ್ತು ರಾಜ್ಯದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗ್ತಾ ಇದಾವೆ. SIR ಮಾಡಕೋದ್ರೆ ಅಧಿಕಾರಿಗಳು ಬಾಡಿಯಿಂದ ಓಡಾಗ್ತಾ ಇದಾರೆ, ಪ್ರಾಣ ಬದುಕಿ ಬದುಕ್ತಾ ಇದಾರೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸಂಬಳ ಕೊಡ್ತಾ ಇದಾರೆ. ಏನು ಗ್ಯಾರಂಟಿ ಸಮಿತಿ ಅನುಷ್ಠಾನದಲ್ಲಿ ಕಾರ್ಯಕರ್ತರಿಗೆ ಸಂಬಳ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ. ವಿರೋಧ ಪಕ್ಷ ನಮ್ಮ ಪ್ರಶ್ನೆ ಹೇಳ್ಕೊಳ್ಬೇಕು, ಸದನದಲ್ಲಿ ಕೇಳ್ಬೇಕಾ? ಸದನದಲ್ಲಿ ಕೇಳ್ಬೇಕಾ? ನಾವು ಹೋರಾಟಗಳನ್ನ ಮೈತ್ರಿ ಅಂತ ಅನ್ಸ್ಕೊಂಡ್ಮೇಲೆ ಜಂಟಿಯಾಗಿ ಮಾಡಿದ್ರೆ ಹೋರಾಟಗಳು ಮಾಡ್ತಾನೆ ಇದ್ದೀವಿ, ದಿನ ಪ್ರೆಸ್ ಮೀಟ್ ಮಾಡ್ತಾನೆ ಇದ್ದೀವಿ, ಫ್ರೀಡಂ ಪಾರ್ಕ್ ಅಲ್ಲಿ ದಿನನಿತ್ಯ ನಮ್ದು ಹೋರಾಟಗಳಿದ್ದಾಗ ಎಲ್ಲಿ ದಪ್ಪ ಚರ್ಮ ಸರ್ಕಾರ ಎಲ್ಲಿ ಕೇಳುತ್ತೆ? ರಾಮ್ ಅವರೇ, ಈಗ ಸಚಿವ ಸಂಪುಟದಲ್ಲಿ ಜಾಗ ಸಿಗದಲೇ ಇದ್ದಾಗ ನಾನು ಇನ್ನೊಂದು ಪಕ್ಷಕ್ಕೆ ಹೆಜ್ಜೆ ಇಡೋಣ ಅಂತ ಕಾಯ್ತಾ ಇದ್ದಾರಂತೆ ಕೆಲವೊಬ್ರು, ಉತ್ತರ ಕರ್ನಾಟಕ ಭಾಗದಲ್ಲಿ ಎಕ್ಸ್ಪೆಷಲಿ. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದಿರಂತೆ, ಅಂದ್ರೆ ನೀವು ಅಂದ್ರೆ ಬಿಜೆಪಿ ಅವರು, ಹೌದಾ? ಎಷ್ಟು ಜನ ಅಸಮಾಧಾನಿತರು ಬಹಳ ಜನ ಇದ್ದಾರೆ, ಬರ್ತಾ ಇದ್ದಾರಾ? ಇವತ್ತು ಸಿದ್ದರಾಮಯ್ಯನವರು 3 ಉಪಮುಖ್ಯಮಂತ್ರಿ, 4 ಉಪಮುಖ್ಯಮಂತ್ರಿ, ಜಾತಿಗೊಂದು ಉಪಮುಖ್ಯಮಂತ್ರಿಗಳಂತೇಳಿ 32 ಮಾಡ್ಬಿಡ್ಲಿ ಅವರು. ಹೌದು, ಸಿದ್ದರಾಮಯ್ಯನವರು ಇವತ್ತು ಉಪಮುಖ್ಯಮಂತ್ರಿ ಸೃಷ್ಟಿ ಮಾಡಕ್ ಕೊಟ್ಟಿರೋದು. ಇವತ್ತು ಸೃಷ್ಟಿ ಮಾಡೋದು ಅಲ್ಪಸಂಖ್ಯಾತರಿಗೊಂದು, ಹಿಂದುಳಿದವ್ರಿಗೊಂದು, ದಲಿತರಿಗೊಂದು ಅಂತ ಮಾಡ್ತಾ ಇರೋದು ಯಾರು? ಅಲ್ಲಲ್ಲ, ಇರ್ಲಿ, ಅವ್ರ ಉದ್ದೇಶ ಇಷ್ಟೇ, ಸರ್ಕಾರ ಸುಗಮವಾಗಿ ನಡೀಬಾರ್ದು. ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಇರಬಾರ್ದು, ಆತನ ಕೆಳಗಿಳಿಸ್ಬೇಕು. ಪ್ರಶ್ನೆ ನೋಡಿ, ಯಾರಿಗೆಲ್ಲ ಸಿಗಲ್ಲ ಅವರು ಬಂಡಾಯ ಇದ್ದು ಬಿಜೆಪಿ ಮನೆ ಬಾಗ್ಲಿಗೆ ಬರ್ತಾರಂತೆ, ನೀವು ಕಾಂಟ್ಯಾಕ್ಟ್ ಮಾಡಿದಿರಂತೆ, ಹೌದಾ? ಎಷ್ಟು ಜನ ಸರ್? ಹೆಂಗೆ ಅವ್ರನ್ನ ಕರಿತೀವಿ? 1 ವರ್ಷ ಎಲೆಕ್ಷನ್ ಇಟ್ಕೊಂಡು ನಾವು ಕರೆದು ಮೈ ಮೇಲೆ ಹಾಕಳಕ್ ಹೋಗ್ತೀವಿ, ಅವರೇ ಬಿಟ್ಟು ಹೋಗೋದಾದ್ರೆ ಯಾಕೆ ಹೋಗ್ತಾರೆ ಅಂತ ನಾವ್ಯಾಕೆ ಕೇಳ್ಬೇಕು? ನಿಮ್ಮನೆಗೆ ಯಾರು ಬರೋರಿಲ್ಲ, ಯಾಕೆ ಬರ್ತಾರೆ? 17 ಜನ ಬರ್ಲಿಲ್ವಾ? ಕುಮಾರಸ್ವಾಮಿ ಕೆಳಗಿಳಿಸ್ಬೇಕು ಅಂತ ಹೇಳಿ. ಸಿದ್ದರಾಮಯ್ಯನವ್ರ ದೃಷ್ಟಿ ಏನು? ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, DK ಶಿವಕುಮಾರ್ 2 ಹೋಗ್ಲಿ ಅಂತಕ್ಕಂಥ ಒಂದು ಯೋಚನೆ ಇರೋವಾಗ ಅವ್ರು ಬರೋರು ಆದ್ರೆ ಬರ್ಲಿ, ಯಾರು ಬೇಡ ಅಂದ್ರು. ಪ್ರಜಾಪ್ರಭುತ್ವ ಇದು, ಅವ್ರಿಗೆ ಅಲ್ಲಿ ಇಷ್ಟ ಇಲ್ಲ. ಓಕೆ, ಕಾಂಟ್ಯಾಕ್ಟ್ ಮಾಡಿದಿರ, ಅಲ್ಲಿಗೆ ಸಂಪರ್ಕ ಮಾಡಿದಿರಿ ಹಂಗಾದ್ರೆ? ಅಡ್ಡ ಮತದಾನ ಮಾಡಿಸ್ಕೊಂಡವ್ರು ಯಾರು?
ಅಲ್ಲಲ್ಲ ಅವ್ರು ಅಂತ ಹೇಳಿದ್ರಲ್ಲ, ಮಾಡಿಸ್ಕೊಂಡವ್ರು ಯಾರು? ಆಸೆ ತೋರಿಸ್ತಾರೆ ಯಾರು? One second, ಬಂದೆ. Take a break, break ಆದ್ಮೇಲೆ ಚರ್ಚೆ ಮುಂದುವರ್ಸ. ವೆಲ್ಕಮ್ ಬ್ಯಾಕ್. ಸಮೀವುಲ್ಲಾ ಸರ್, ಹೆಣ್ಮಕ್ಳು ವಿಚಾರಕ್ಕೆ ಬರೋಣ. ಇದೊಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಹೆಣ್ಮಕ್ಳಿಗೆ ಅಂತ ಕೊಡ್ಬೇಕಲ್ಲ ಅಂತ ಒಂದು ಕೊಡೋದು ಸುಮ್ಮನೆ. ಅದು ಯಾವುದು? ಮಹಿಳಾ ಮತ್ತು ಮಕ್ಕಳ ಇಲಾಖೆ. ಆ ಖಾತೆ ಕೊಟ್ಟು ಸುಮ್ಮನೆ ಆಗ್ಬಿಡೋದು. ಯಾಕೆ ಸರ್ ಈ ಸಲ ಏನೋ ಒಂದು 2-3 ಅಂತ ಕೇಳ್ಪಡ್ತಾ ಇದ್ದೆ, ಸಾಧ್ಯತೆ ಇದೆಯಾ? ಒಂದು ಮೊದಲನೇ ಸಂಪುಟ ವಿಸ್ತರಣೆಯ ಮಂತ್ರಿಮಂಡಲ ರಚನೆಯ ಸಂದರ್ಭದಲ್ಲೇ ಮಹಿಳೆಯರಿಗೆ ಆದ್ಯತೆ ಕೊಡಬೇಕಾಗಿತ್ತು. 13 ಜನರಲ್ಲಿ ಒಬ್ಬರಿಗೂ ಕೊಡದಲೇ ಇರೋದು ದುರದೃಷ್ಟದ ಸಂಗತಿ. ಇದು ಒಪ್ಪುವ ವಿಚಾರ ಅಲ್ವೇ ಅಲ್ಲ. ಪೊಲಿಟಿಕಲ್ ಗಳು ಎಷ್ಟು ಆಷಾಢಭೂತಿತನದಿಂದ ವರ್ತಿಸ್ತವೆ ಅಂತಂದ್ರೆ, ಬಿಲ್ಗಳ ಬಗ್ಗೆ, ಮಹಿಳೆಯರಿಗೆ ರಕ್ಷಣೆ ಬಗ್ಗೆ, ಮಹಿಳೆಯರ ಹಕ್ಕಿನ ಬಗ್ಗೆ, ರಾಜಕೀಯ ಆದ್ಯತೆಗಳ ಬಗ್ಗೆ ಬೇಕಾದಷ್ಟು ಚರ್ಚೆಯನ್ನ ಮಾಡ್ತಾರೆ. ಆದ್ರೆ ನಿಜವಾಗಿ ಅಧಿಕಾರನ ಕೊಡುವಂತ ಸಂದರ್ಭದಲ್ಲಿ ಅವ್ರನ್ನ ತಾತ್ಸಾರವನ್ನ ಮಾಡ್ತಾರೆ. ಈ ಬಾರಿನೂ ಕೂಡ ಇಬ್ರು ಮಹಿಳೆಯರ ಹೆಸರು ಪ್ರಮುಖವಾಗಿ ಇಬ್ರು ಮಹಿಳೆಯರಿಗೆ ಕೊಡ್ಬೇಕು ಕನಿಷ್ಠ ಅನ್ನುವ ವಿಚಾರ ಚರ್ಚೆಯಲ್ಲಿದೆ. ಇನ್ನು ಚರ್ಚೆಯಲ್ಲಿ ಲಾಬಿಗಳು ಹೆಚ್ಚಾದಂತೆಲ್ಲ, ಒತ್ತಡಗಳು ಹೆಚ್ಚಾದಂತೆಲ್ಲ ಯಾರ ಹೆಸರು ಹೋಗಿ ಆಯ್ತು ಬಿಡು ನಾವು ಅವ್ರಿಗೆ ಬೋರ್ಡ್ ಕಾರ್ಪೊರೇಷನ್ ಕೊಟ್ಕೊಂಡ್ರೆ ಆಯ್ತು ಅಂತ ಹೇಳಿ ಅಲ್ಲ ಅಕಾಮಡೇಟ್ ಮಾಡೋಣ, ಇಲ್ಲ ಅಕಾಮಡೇಟ್ ಮಾಡೋಣ ಅಂತ ಹೇಳ್ಕೊಂಡು ಆ ಅಧಿಕಾರವನ್ನ, ಅವಕಾಶವನ್ನ ಇನ್ಯಾರು ಎನ್ಕ್ರೋಚ್ ಮಾಡ್ತಾರೋ ಅದು ಆ ಪಟ್ಟಿಯಲ್ಲಿ ಹೆಸರು ಅನೌನ್ಸ್ ಆದಾಗ್ಲೇ ಅಂತಿಮ. ನೀವ್ ಹೇಳಿದ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟಕ್ ಮಾತ್ರ ಸೀಮಿತಗೊಳಿಸ್ಕೊಂಡ್ ಬಂದಿರೋದು ಒಂದು ಸಂಪ್ರದಾಯ ಆಗ್ತಿದೆ. ಒಂದು ನಾಗಮ್ಮ ಕೇಶವಮೂರ್ತಿ ಅವರು ಪ್ರಾಥಮಿಕ ಶಿಕ್ಷಣ ಸಚಿವರು ಈ ತರದ ಕೆಲವು ಪೋರ್ಟ್ಫೋಲಿಯೋಸ್ ಇಟ್ಕೊಂಡಿದ್ರು. ಮೋಟಮ್ಮ ಅವರಿಗೇನೋ ಸೋಷಿಯಲ್ ವೆಲ್ಫೇರ್ ಏನೋ ಇತ್ತು ಅನ್ಸುತ್ತೆ, ಆಯ್ತಾ. ಇದು ಬಿಟ್ಟು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ಅವರಲ್ಲಿರೋ ಕ್ಯಾಲಿಬರ್, ಅವರಲ್ಲಿರೋ ಶಕ್ತಿಯನ್ನ ಪರಿಗಣಿಸಿ ಈಗ ಹೊಸ ಮುಖಗಳಿಗೆ ಆದ್ಯತೆ, ಯಂಗ್ಸ್ಟರ್ಸ್ ಗಳಿಗೆ ಆದ್ಯತೆ ಕೊಡ್ತಿರ್ತಾನೆ, ಪ್ರಯೋಗ ಮಾಡ್ತಿರ್ತಾನೆ. ಹೆಣ್ಮಕ್ಳಿಗೂ ಕೊಡಿ, PWD ಕೊಡಿ, ಇರಿಗೇಷನ್ ಕೊಡಿ. ಅದೇ ಸರ್, ಇದೊಂಥರ ಅದು ಬಿಜೆಪಿ, ಕಾಂಗ್ರೆಸ್, JDS ಅಂತಲ್ಲ, ಹೆಣ್ಮಕ್ಳು ಅಂತ ಬಂದಾಗ ಟೇಕನ್ ಫಾರ್ ಗ್ರಾಂಟೆಡ್ ಒಂದ್ ಹೆಸರಿಗೆ ತಗೋಬೇಕಲ್ಲ ಅಂತ ತಗೊಳ್ಳೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಾಕೋದು. ನನಗೆ ಒಂದ್ ನೆನಪಿದೆ ಸರ್, ಒಂದ್ ತುಂಬಾ ಚೆನ್ನಾಗಿ ನೆನಪಿದೆ. ಶೋಭಾ ಕರಂದ್ಲಾಜೆ ಅವರು ಪವರ್ ಮಿನಿಸ್ಟರ್ ಆಗಿದ್ರು. ಅದೊಂದು ರೀತಿ ಹೆಗ್ಗಳಿಕೆ, ಹೆಣ್ಮಕ್ಳಿಗೆ ಖುಷಿ ಪಡೋ ಸುದ್ದಿ ಅದು. ಉಳ್ದಂಗೆ ಎಲ್ರು ಅಷ್ಟೇ ತಗೊಳ್ಳಿ, ಮಕ್ಕಳ ಕಲ್ಯಾಣ ಇಲಾಖೆಗೆ ತಗೊಂಡೋಗಿ ಹಾಕಿ. ಬಟ್ ಕಾಂಗ್ರೆಸ್ ನಲ್ಲಿ ಇದ್ದಾರೆ, ನಯನಾ ಮೋಟಮ್ ಅವ್ರು ಇದ್ದಾರೆ, ಯೂತ್ ಲೀಡರು, ಮಹಿಳಾ ಪ್ರಾತಿನಿಧ್ಯ ಅಂತ ಕೊಡ್ಬೋದು. ಇನ್ನು ಉಳ್ದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಸೇರ್ಕೊಳ್ತಾರೆ, ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಇದಾರೆ ಬಿಡ್ರಿ. ಉಳ್ದಂಗೆಲ್ಲ ಕನ್ಸಿಡರ್ ಮಾಡ್ಬೋದು. ಯಾಕೆ ಇವರು ಅಷ್ಟೇ ಲಕ್ಷಾಂತರ ಜನರ ಹತ್ರ ಹೋಗಿ ಮನವೊಲಿಸಿ ಓಟ್ ಹಾಕಿಸ್ಕೊಂಡು ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಬಂದಿರ್ತಾರೆ, ಅಷ್ಟೇ ಕ್ಯಾಲಿಬರ್ ಇರುತ್ತೆ. ಹೆಣ್ಮಕ್ಳು ಅಂದ ತಕ್ಷಣ ಸುಮ್ಮನೆ ಒಂಥರ ಗ್ರಾಂಟೆಡ್ ರೀತಿಯಲ್ಲಿ ತಗೊಳ್ಳೋದು ಯಾಕೆ? ಈ ರಾಜಕಾರಣಿಗಳ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ. ಸುಮ್ಮನೆ ಮಹಿಳೆಯರು. ಅದೇ ಆತರ ಈಗ ಬರೀ ಲಿಪ್ ಸಿಂಪತಿಯನ್ನ ತೋರಿಸೋ ಬದಲು ಅವರಿಗೆ ನಿಜವಾದ ಅಧಿಕಾರವನ್ನ ಲಿಪ್ ಸಿಂಪತಿ ಆ ಪ್ರಯೋಗ ಏನು ಯುವಕರಿಗೆ ಕೊಡ್ಬೇಕು, ಹೊಸ ಮುಖಗಳಿಗೆ ಕೊಡ್ಬೇಕು ಅಂತಿರಲ್ವಾ, ಹೆಣ್ಮಕ್ಳಿಗೂ ಕೂಡ ಹೆಚ್ಚು ಪ್ರಭಾವಶಾಲಿ ಖಾತೆಗಳನ್ನ ಕೊಡ್ತೀವಿ, ಹೆಚ್ಚು ಉನ್ನತ ಹುದ್ದೆಗಳನ್ನ ನಾವು ಕೊಡ್ತೀವಿ ಅನ್ನೋದನ್ನ ನೀವು ಪ್ರಯೋಗ ಜಾರಿಗೆ ತನ್ನಿ. ನೀವು ಅದನ್ನ ಮಾಡಿ. ಈಗ ಆ ವಿಚಾರದಲ್ಲಿ ಯಾಕಿಲ್ಲ? ಇದು ಮುಖ್ಯವಾದಂತಹ ಪ್ರಶ್ನೆ. ಇದರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಇದರ ಜೊತೆಗೆ ಮೊನ್ನೆ ನಡೆದಂತಹ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮತ್ತೆ ಪದಾಧಿಕಾರಿಗಳ ಸಭೆಯಲ್ಲಿ ಒಂದು ರೆಸೊಲ್ಯೂಷನ್ ತೆಗೆದುಕೊಂಡಿದ್ದಾರೆ. ಆ ರೆಸೊಲ್ಯೂಷನ್ ಪ್ರಕಾರ ನೀವು ಆವಾಗ್ಲೇ ಬಿಜೆಪಿ JDS ಸಮನ್ವಯ ಸಮಿತಿ ಅಂತ ಹೇಳಿದ್ರಿ. ಇಲ್ಲೂ ಕೂಡ ಸಮನ್ವಯ ಸಮಿತಿ ರಚನೆ ಆಗ್ಬೇಕು ಅನ್ನೋದು ಕಾಂಗ್ರೆಸ್ ರೆಸೊಲ್ಯೂಷನ್. ಅದೇನಕ್ಕೆ ಸರ್, ಒಬ್ಬರೇ ಇದಾರೆ, ಇವ್ರಿಗೆ ಯಾಕೆ ಸಮನ್ವಯ ಸಮಿತಿ? ಅದೇ ಯಾಕೆ ಕೋಆರ್ಡಿನೇಷನ್ ಬೇಕು ಅಂತ ಕಾಂಗ್ರೆಸ್ ಪಾರ್ಟಿಯ ರೆಸೊಲ್ಯೂಷನ್ ಇದು. ಅಂದ್ರೆ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದು ಸೂಪರ್ ಪವರ್ ಅಗತ್ಯ ಇದೆಯಾ? ಆ ಸೂಪರ್ ಪವರ್ ಚೇರ್ನ ಈಗ ನೀವು ಸಮನ್ವಯ ಸಮಿತಿ ರಚನೆಯನ್ನ ಮಾಡ್ತಾರೆ ಅನ್ನೋದಿತ್ತು ಅಂದ್ರೆ ಅದನ್ನ ಹೂ ಇಸ್ ಗೋಯಿಂಗ್ ಟು ಹೆಡ್ ಇಟ್ ಅಂಡ್ ವೈ? ಇದು ಏನಾದ್ರೂ ಚರ್ಚೆಗೆ ಬರುತ್ತಾ ಅಂತ ನಿನ್ನೆವರೆಗೂ ನಾನು ಕ್ರಾಸ್ ಚೆಕ್ ಮಾಡ್ಕೊಂಡೆ, ಅದೇನೋ ಚರ್ಚೆಗೆ ಬಂದಂಗೇನ್ ಕಾಣ್ತಿಲ್ಲ. ಆದ್ರೂ ಕೂಡ ಅವ್ರದೇ ಪಾರ್ಟಿಯ ಒಂದು ದೊಡ್ಡ ಮೀಟಿಂಗ್ ಅಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಇದು, ಠರಾವು. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಸಮನ್ವಯ ಸಮಿತಿ ಅಂದ್ರೆ ನಡುವೆ ಈಗ ಬೇರೆ ಬೇರೆ ಪಾರ್ಟಿ ಇತ್ತು ಅಂದ್ರೆ ಕೋಆರ್ಡಿನೇಷನ್ ಬೇಕು, ಎಲ್ಲ ಬೇಕು, ಸರಿ. ಈಗ ಅವರು ಪಾರ್ಟಿ ಮತ್ತು ಸರ್ಕಾರದ ನಡುವೆ ಕೋಆರ್ಡಿನೇಷನ್ ಇತ್ತು ಅಂದ್ರೆ ಆ ಕೋಆರ್ಡಿನೇಷನ್ ಗೆ ಚೇರ್ಮನ್ ಯಾರಾಗ್ಬೇಕು?
ಕುಮಾರಸ್ವಾಮಿ ಅಂತಾರೆ, ಅವ್ರ ವಿರೋಧ ಪಕ್ಷದ ನಾಯಕ ಯಾರು ಅಂದ್ರೆ ಕುಮಾರಸ್ವಾಮಿ ಅಂತ ಇದ್ದಾರೆ. ಜೆಡಿಎಸ್ ಅವರು ಕುಮಾರಸ್ವಾಮಿ ಅಂತ ಆರಾಮಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಯಾವ ಅಲ್ಲ, ನೀವು ಹೇಳೋದು ತಪ್ಪಿಲ್ಲ, ಕಾಣಿಸ್ಕೊಳ್ತಾ ಇರೋದು ಹಂಗೆ. ಹೌದು, ಇವತ್ತು ಕುಮಾರಸ್ವಾಮಿ ಅವ್ರ ಮುಂದಾಳತ್ವದಲ್ಲೇ ಹೋರಾಟ ಆಗ್ತಾ ಇದೆ. ಪರಿಸ್ಥಿತಿ ಕ್ರಿಯೇಟ್ ಆಗಿದೆ, ಯಾಕಂದ್ರೆ ಸತ್ಯಗಳು ಗೊತ್ತಾಗ್ತಾ ಇದಾವೆ. ಇವತ್ತು ಹೌದ್ರಿ, ಇವತ್ತು ಎನ್ಡಿಎ ಸರ್ಕಾರದಲ್ಲಿ 6 ವರ್ಷಕ್ಕೂ ಕೂಡ ಹೋರಾಟಗಳು ಮಾಡ್ತಾ ಇದೀವಿ. ನಿಮ್ಗೆ ಕಣ್ಣು ಕಾಣ್ತಾ ಇಲ್ಲ, ನಿಮ್ ಕಣ್ಣು ಕಸ ಬಿದ್ದಿದೆ. ಇವತ್ತು ನಿಮ್ಗೆ ಕಿವಿ ಕೇಳಿಸ್ತಾ ಇಲ್ಲ. ಇವತ್ತು ನಿಮ್ಗೆ ಕಿವಿ ಕಣ್ಣು ಕಾಣಿಸ್ತಾ ಕಿವಿ ಯಾವ್ದು ಯಾರ ಕಣ್ಣಿಗೆ ಕಸ ಇವತ್ತು ನೋಡಿ ಮೇಡಮ್, ಇವತ್ತು ಸಚಿವ ಸಂಪುಟ ವಿಸ್ತರಣೆ ನಮ್ಗೆ ಕಾಣ್ತಾ ಇರೋಂಥ ಲೋಪದೋಷಗಳು ಎದ್ದು ಕಾಣಿಸ್ತಾ ಇಷ್ಟೇ. ಇವತ್ತು ಬಿ ಕೆ ಹರಿಪ್ರಸಾದ್ ಅವ್ರದ್ದೊಂದು ಟೀಮ್ ಆಗಿದೆ, ಇವತ್ತು ಸಿದ್ದರಾಮಯ್ಯದೊಂದು ಟೀಮ್ ಆಗಿದೆ, ಇವತ್ತು ಡಿ ಕೆ ಶಿವಕುಮಾರ್ ಒಂದು ಟೀಮ್ ಆಗಿದೆ, ಇವತ್ತು ಸೂರ್ಜಿಬಲ್ ಅವ್ರದ್ದೊಂದು ಟೀಮ್ ಆಗಿದೆ. ಇದೇ ರೀತಿ ಇವತ್ತು ಇವ್ರದ್ದು ನಮ್ಮ ಕೇರಳದ ರಾಷ್ಟ್ರೀಯ ಅಧ್ಯಕ್ಷರು ಜೆಡಿಎಸ್ ಅಲ್ಲ, ಅವ್ರದೊಂದು ಟೀಮ್ ಆಗಿದೆ. ಈ ಸರ್ಕಾರ ಉಳಿತಾ? ಕಾಂಗ್ರೆಸ್ ಜೊತೆಗೆ ಹೋದಾಗ್ಲೂ ಅಷ್ಟೇ, ಬಿಜೆಪಿ ಜೊತೆಗೆ ಹೋದಾಗ್ಲೂ ಅಷ್ಟೇ, ನಿಮ್ಮೆಲ್ಲ ಯಾರು ಮಂತ್ರಿ ಆಗ್ಬೇಕು ಅನ್ಕೊಂಡು ದೊಡ್ಡಗೌಡ್ರ ಕುಟುಂಬದಲ್ಲಿ ಎಷ್ಟು ಜನ ಕೈ ಕಟ್ಕೊಂಡು ನಿಂತಿದ್ರು, ಎಷ್ಟು ದಿನ ಎಳ್ದಾಡಿದ್ರು ಅಂತ ನಾವು ನೋಡಿಲ್ವೇನ್ರಿ? ಅಂದ್ರೆ ಸರ್ಕಾರ ಬಂದು ಎಷ್ಟು ವರ್ಷ ಆಗಿದೆ ನಿಮ್ ಮಾತಾಡಕ್ಕೆ? ಪ್ರಾದೇಶಿಕ ಈ ಸರ್ಕಾರ ಬಂದು ಎಷ್ಟು ವರ್ಷ ಆಗಿದೆ ಮಾತಾಡಕ್ಕೆ? ನೀವು ಡಿ ಕೆ ಶಿವಕುಮಾರ್ ಟೀಮ್ ಶುರುವಾಗಿ ಈಗ 2 ತಿಂಗಳು ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಬಂದು 2 ತಿಂಗಳು ಆಗ್ತಿದೆ. ಒಂದು ಶಿಕ್ಷಣ ಮಂತ್ರಿ ಮಾಡಕ್ ಆಗ್ತಾ ಇಲ್ಲ. ಒಂದೇ 13 ಜನ ಮಾಡ್ತಾರಲ್ಲ. ಈ ರಾಜ್ಯದ ಭವಿಷ್ಯ ಏನು? ಮಕ್ಕಳ ಭವಿಷ್ಯ, ಶಿಕ್ಷಣ ಭವಿಷ್ಯ, ಅದ್ರ ಬಗ್ಗೆ ಮಾಡಿದಾರ? ರೈತರ ಭವಿಷ್ಯ ಕೃಷಿ ಮಂತ್ರಿ ಮಾಡಿದಾರ? ಇವತ್ತು ಶಿಕ್ಷಣ ಮಂತ್ರಿ ಮಾಡಿದಾರ? ಅಂತ ಅಸಮರ್ಥವಾದ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ 2018-19 ಟೈಮ್ನಲ್ಲಿ ವಿಪರೀತ ಪ್ರವಾಹ. ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿಗಳು 3 ರಿಂದ 4 ತಿಂಗಳಾದ್ರೂ ಒಬ್ರು ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಅಂತ ಅನಿಸ್ಕೊಂಡಿರ್ಲಿಲ್ಲ. ಆ ಒಂದು ಸಂದರ್ಭನ ಒಬ್ಬೊಬ್ರೆ ಓಡಾಡಿದ್ರು. ಅಂತವ್ರ ಜೊತೆ ಫ್ರೆಂಡ್ ಮಾಡ್ಕೊಂಡಿದ್ದೀರಾ? ಯಾವ ನೈತಿಕತೆಯಲ್ಲಿ ಕಾಂಗ್ರೆಸ್ ಪ್ರಶ್ನೆ ಮಾಡ್ತೀರಾ? ನಾವು ಇವತ್ತು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ನೀವು ಪ್ರಶ್ನೆ ಮಾಡ್ತಿರಲ್ವಾ? ನಿಮ್ಗೆ ಪ್ರಶ್ನೆ ಅಲ್ಲ, ಕಾಂಗ್ರೆಸ್ಗೆ ಪ್ರಶ್ನೆ ಕೇಳಿ. ಇವತ್ತು ನಾವು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ವಿ ಅಂತ ನೀವೇ ಕೇಳೋ ಪ್ರಶ್ನೆಗೆ, ನಾವು ಇದೇ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ವಿ. ಸರ್ಕಾರನೇ ಆಡಳಿತದಲ್ಲಿ ಇರ್ಬೇಕಾದ್ರೆ ನಾವು ಕೇಳಿಲ್ಲ ಅವ್ರ ಹತ್ರ ಹೋಗಿ, ನಾವು ಬಂದು ಮೈತ್ರಿ ಮಾಡ್ಕೊಂತೀವಿ ನಿಮ್ ಜೊತೆ, ನಮ್ಗೆ 5 ವರ್ಷ ಸರ್ಕಾರ ಕೊಡಿ ಅಂತ. ಸನ್ಮಾನ್ಯ ದೇವೇಗೌಡರ ಮನೆಗೆ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಬಂದು 5 ವರ್ಷ ನಿರಂತರ ನೀವೇ ಸಿಎಂ ಆಗಿರಿ, ಯಾವ್ದೇ ಕೋರ್ಟ್ ಅಂತ ಹೇಳ್ಕೊಂಡವರು ಶಾಂತಿಯ ಒಂದಲ್ಲಿ ಕುತ್ಕೊಂಡು ಆಪರೇಷನ್ ಮಾಡಿ ಸಿದ್ದರಾಮಯ್ಯನ ರಾಜ್ಯದಲ್ಲಿ ನೋಡಿದೀವಿ. 14 ಜನ ಕತ್ಕೊಂಡಿದ್ದು ನೀವು ನೋಡಿದಿರಿ. ಅವತ್ತು ಅವತ್ತು ಯಡಿಯೂರಪ್ಪನವ್ರು ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ತಂದಿದ್ವಿ. ಕಾಂಗ್ರೆಸ್ ಮಾಡ್ತಾ ಇರೋದೇನು ಇವತ್ತು 3.5 ವರ್ಷ ಆಗ್ತಾ ಇದೆ. ಇವಾಗ ಸಚಿವ ಸಂಪುಟ ಆಪರೇಷನ್ ಆಗ್ತಾ ಇದೆ. ಇವರು ಒಂದೇ ಒಂದು ಅನುದಾನಗಳು ಇವತ್ತು ರಾಜ್ಯ ಸರ್ಕಾರ ಈ ರೀತಿಯ ಬದಲಾವಣೆಗಳು ಎಲ್ಲಾ ಪಕ್ಷದಲ್ಲೂ ಸಹಜ. ಸಚಿವ ಸ್ಥಾನ ಇದೇ ಆಟ ಆಡಕ್ ಬಂದಿದ್ದಾರ? ಒಂದು 7 ಕೋಟಿ ಜನಕ್ಕೆ ಇವ್ರದೊಂದು ಡ್ರಾಮಾ ತೋರ್ಸ ಬಂದಿದೆ ಸರ್ಕಾರ. ಇವ್ರದೊಂದು ಡ್ರಾಮಾ ತೋರ್ಸ ಬಂದಿದ್ಯಾ? ಈ ಸರ್ಕಾರ ಡ್ರಾಮಾ ತೋರ್ಸ ಬಂದಿದೆ 7 ಕೋಟಿ ಜನಕ್ಕೆ. ನಾಟಕ ತೋರ್ಸ ಬಂದಿದ್ಯಾ? 4 ವರ್ಷದಲ್ಲಿ 4 ಮುಖ್ಯಮಂತ್ರಿಗಳು ಬಂದಿದ್ದಾರೆ. 20 ಸ್ಥಾನಗಳು ಖಾಲಿ ಇದ್ದಾವೆ. ರಾಜ್ಯದಲ್ಲಿ ಬರ ಮತ್ತು ನೆರೆ ಇದೆ. ಕೆರೆಗಳು ಒಂದ್ ಹನಿ ನೀರಿಲ್ದಲೆ ಒದ್ದಾಡ್ತಾ ಇದ್ದಾವೆ, ಒಣಗೋಗಿದ್ದಾವೆ. ಮಂಡ್ಯ ಭಾಗದಲ್ಲಿ 4 ದಯವಿಟ್ಟು ನೀರ್ ಕೊಡಿ ಅಂತ ಬಾಯ್ ಬಡ್ಕತಾ ಇದ್ದಾರೆ ರೈತರು. ಇವ್ರು 20 ಜನ ಹೋಗಲ್ ಕುತ್ಕೊಂಡಿದ್ದಾರೆ. ಇದು ಹೌದು. ಇದ್ರ ಜೊತೆಗೆ ನಿಮ್ಗೂ ಗೊತ್ತಿರೋ ಸತ್ಯ ಏನ್ ಹೇಳಿ, ಕಾಂಗ್ರೆಸ್ ಹೈಕಮಾಂಡ್ ಇರೋ ಪಕ್ಷ, ಬಿಜೆಪಿ ಹೈಕಮಾಂಡ್ ಇರೋ ಪಕ್ಷ. ಇವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಳಕ್ ಆಗಲ್ಲ. ಸಿಎಂ ನ ಪರಮಾಧಿಕಾರ ಕ್ಯಾಬಿನೆಟ್ ರೆಡಿ ಮಾಡ್ಕೊಳ್ಳೋದು ನಮಗೂ ಗೊತ್ತು ಸರ್, ಬಟ್ ಅದ್ ಯಾವ ಪಕ್ಷದಲ್ಲಿ ಆಗುತ್ತೆ? ಸರ್ಕಾರ ಬಂದಾಗಿಂದ ಸಿಎಂ ಹೋರಾಟ ನೋಡಿದ್ವಿ. ನಾನು ಒದ್ದು ಕಿತ್ಕೊಂತೀನಿ ಅಧಿಕಾರನ ಸ್ಟೇಟ್ಮೆಂಟ್ಗಳೇ ನಾವು 3 ವರ್ಷ ನೋಡಿದೀವಿ. ಅಧಿಕಾರಕ್ಕೋಸ್ಕರ ಸಿಎಂ ಕುರ್ಚಿಗೋಸ್ಕರ ಹೋರಾಟ. ಇದಾದ್ಮೇಲೆ ಏನಾಯ್ತು? ಸಚಿವ ಸಂಪುಟ ನೀವು ತಗೊಂಡ್ ನೋಡ್ರಿ, ಅಧಿಕಾರನ ಒದ್ದು ಕಿತ್ಕೋಬೇಕಂತ ಯಾರು ಹೇಳಿದ್ರು ಮೇಡಮ್? ಇದನ್ನ ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋ ಮಾತಿದು. ಡಿ ಕೆ ಶಿವಕುಮಾರ್ ಹೇಳಿರೋ ಮಾತಿದು. ಅದನ್ನ ಮಾಡಕ್ಕೆ 3 ವರ್ಷ ನಿಮ್ಮ ಅಸಹ್ಯತೆ ಗೊತ್ತಾಗ್ತದೆ. ಇವತ್ತು 3 ವರ್ಷ ಬರೇ ಸಿಎಂ ಬರೀ ಸಿಎಂ ಕುರ್ಚಿ ಹೋರಾಟ ನೋಡಿದಂತ ರಾಜ್ಯ ಸರ್ಕಾರ ನಮ್ದು. ಯಾವುದೇ ಅಭಿವೃದ್ಧಿ ಒಂದೇ ಒಂದು 220 ಕ್ಷೇತ್ರದಲ್ಲಿ 100 ಕೋಟಿ ಅನುದಾನ ಆಗಿರೋಂತ ತೋರಿಸ್ಬಿಡಿ. ವಿರೋಧ ಪಕ್ಷದವರಾಗಿ ನೀವೇನ್ ಮಾಡಿದ್ರಿ ಆ 3 ವರ್ಷ ಹೇಳಿ ಮೇಡಮ್? ನಮ್ ಕೋರ್ಟ್ ಅಪೀಲ್ ಹಾಕಿದ್ರಿ. ಬಿಜೆಪಿ ಶಾಸಕರು ಜೆಡಿಎಸ್ ಶಾಸಕರು ಅಪೀಲ್ ಹಾಕಿದ್ರಿ. 50 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಯಮಾಡಿ ಕೊಡಿ, ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳಿದ್ರೆ ಕೋರ್ಟ್ ಹೋಗಿ ಅಪೀಲ್ ಹಾಕೋ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ಪ್ರಶ್ನೆ ಇಷ್ಟೇ, 3 ವರ್ಷ ಸಿಎಂ ಹೋರಾಟ, ಇನ್ನು 2 ವರ್ಷ ಸಚಿವ ಸಂಪುಟ. ಎಷ್ಟು ಜಿಲ್ಲೆಗಳ ಬರ ಪ್ರವಾಸ ಮಾಡಿದ್ದೀರಾ ಮೇಡಮ್? ರೆಗ್ಯುಲರ್ ನೋಡ್ತಾ ಇದ್ರಿ, ನೀವೇ ಮಾತಾಡ್ತಾ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ತಂಡ ಕಟ್ಕೊಂಡು ಪ್ರತಿ ಒಂದು ಜಿಲ್ಲೆವಾರು ತಾಲೂಕುವಾರು ಇವತ್ತು ಜನಗಳ ಸಮಸ್ಯೆ ಆಲಿಸ್ತಾ ಇದ್ದಾರೆ. ನೀವು ಮೈತ್ರಿಯಾಗಿ ಯಾವ ಹೋರಾಟಗಳನ್ನು ಒಟ್ಟಿಗೆ ತಗೊಂಡೋಗಿ ಲಾಜಿಕಲ್ ಎಂಡ್
ತಗೊಂಡ್ ಬಂದಿದ್ದೀರಾ. ಈ ಪಕ್ಷವನ್ನ, ಆಡಳಿತ ಪಕ್ಷವನ್ನ ಕಟ್ಟಾಕೋ ಕೆಲಸ ಮಾಡಿದ್ದೀರಾ. ಪ್ರಶ್ನೆ ಕೊಡಕ್ಕಾಗ್ತದೆ, ಓಡಾಗ ಸರ್ಕಾರಕ್ಕೆ ಏನ್ ಮಾತಾಡಕ್ಕಾಗ್ತದೆ? ಸದನದಲ್ಲಿ ನಿಲ್ಲೋದೇ ಇಲ್ವೇ? ಸದನದಲ್ಲಿ ಕೂರೋದೇ ಇಲ್ಲ 36 ಸಚಿವರು. Yes. ಸ್ಪೀಕರ್ ಎದ್ದೋಗ್ತಾರಲ್ರಿ ಸರ್ಕಾರದಲ್ಲಿ. ಎಂತ ನಾಚಿಕೆಟ್ಟ ಸರ್ಕಾರ ಇದು? ಸ್ಪೀಕರ್ ಎದ್ದಾಚೆ ಹೋಗ್ತಾರೆ, ಉತ್ತರ ಕೊಡಕ್ಕೆ. ಕ್ಯಾಬಿನೆಟ್ ಸಂಕಟದ ಬಗ್ಗೆ ರಾಮು ಸರ್. ಅಲ್ಲ, ಈ ಕ್ಯಾಬಿನೆಟ್ ರಚನೆ ಆದ್ರೆ ಸರ್ಕಾರ ಬಿತ್ತು, ಬೇರೆ ಮಾತೇ ಇಲ್ಲ. ಇದು ಒಂದೇ ಒಂದು ಏಕೈಕತೆ ಅಜೆಂಡಾ ನಮ್ದು ಅಜೆಂಡಾ ಅಲ್ಲ, ಸಿದ್ದರಾಮಯ್ಯನ ಅಜೆಂಡಾ. ಏನಾದ್ರೂ ಮಾಡ್ಬೇಕು. ಒಬ್ರಾದ್ರೂ ತುಟಿಕ್ ಪಿಟಿಕ್ ಅಂತ ಇರೋದನ್ನ ಗಮನಿಸ್ತಾ ಇದ್ದೀರಾ ನೀವು? ಸಿದ್ದರಾಮಯ್ಯ ಅವರು ಇದ್ದಾಗ ಕೆಲವೊಬ್ರು ಸಿದ್ದರಾಮಯ್ಯನೇ ಮುಂದುವರಿತಾರೆ ಅಂದ್ರು, ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಅಂತ ಇದ್ರು. ಡಿ ಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಒಬ್ರೇ ಒಬ್ರು ತುಟಿಕ್ ಪಿಟಿಕ್ ಮಂತ್ರಿ ಮಂಡಲ ಆಯ್ತು, ಮಾತಾಡ್ರಿ. ನಮ್ಮ ಮಿತ್ರ ಪಕ್ಷ ಅಂತ ನಾನು ಸುಮ್ಮನೆ ಇರ್ತೀನಿ. ಆಗ್ಲೇ ನಮ್ಮ ಕಾಂಗ್ರೆಸ್ ಹೋಗ್ತಾರೆ ಹೇಳ್ತಾರೆ, ಇವಾಗ ಸೈಲೆಂಟ್ ಆಗಿದ್ದೀರಾ ಅಂತ. ನಾನು ಸೈಲೆಂಟ್ ಆಗಿರಲ್ಲ, ನಾನು ಮಾತಾಡ್ತೇನೆ. ಆದ್ರೆ ನಮ್ಮ ಮಿತ್ರ ಪಕ್ಷ ಮಾತಾಡುವಾಗ ನಾನು ಸೈಲೆಂಟ್ ಆಗಿ, ನೀವು ಸುಮ್ಮನೆ ಇರ್ಬೇಕು. ಕಾಂಗ್ರೆಸ್ ಇವತ್ತು ನಾವು ಇವತ್ತು ಈ ಸರ್ಕಾರ ಬಿದ್ದೋಗುತ್ತೆ ಅನ್ನೋದಕ್ಕೆ 100ಕ್ಕೆ 100 ಸಾಕ್ಷಿ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇದ್ದಂಗೆ ಅದು ಬಿದ್ದೋಗುತ್ತೆ. ನೀವು ಆಗ್ಲೇ ಒಂದು ಮಾತಂದ್ರಿ, ಉತ್ತರ ಕರ್ನಾಟಕದವರು MLA ನಿಮ್ ಸಂಪರ್ಕಕ್ಕೆ ಬರ್ತಾ ಇದಾರೆ. ನೀವು ಕರೀತಾ ಇದ್ದಾರೆ ಅಂತ. ನಾವು ಯಾಕೆ ಕರೆಯೋಣ ಅವ್ರಿಗೆ? ನಾವ್ಯಾಕೆ ಕರೆಯೋಣ? ಇವತ್ತು ಮುಖ್ಯಮಂತ್ರಿಗಳು ಮಂತ್ರಿ ಮಂಡಲ ರಚನೆ ಮಾಡೋದಕ್ಕೆ ತಾಕತ್ತಿದ್ರೆ ಮಾಡಿ ತೋರಿಸ್ಲಿ. ಮೇಡಮ್ ಬಿದ್ದೋಗ್ತಾರೆ ಅವರು. ಅಂತ ಇದೀರಲ್ಲ, ತಾಕತ್ ಬಗ್ಗೆ ಮಾತಾಡಿ. ಬಿದ್ದೋಗ್ತಾರೆ ಅವರು, ಅದಕ್ಕೆ ಮಾಡಲ್ಲ ಅವರು. ಸಣ್ಣದಿರುವಾಗ ಒಂದು ಹಾಡು ಕೇಳಿದ್ವಿ, ತಿರುಕನೋರ್ವ ನೂರ ಮುಂದೆ ಇಲ್ಲ. ಬರ ಪರಿಹಾರಕ್ಕೆ ನಾವು ಮಾಡ್ತೀರಾ ಈ ಸಲ? ನಮಗೆ ನಿಮ್ಮ ಪ್ರಶ್ನೆ ಏನಿದೆ ಅಲ್ಲ ತುಂಬಾ ಸೆನ್ಸಿಬಲ್ ಆಗಿದೆ ಮೇಡಮ್. ಆವಾಗ ಸಮೀವುಲ್ಲಾ ಸರ್ ಏನ್ ಮಾತಾಡಿದ್ರು ಅದು ಸೆನ್ಸಿಬಲ್ ಆಗಿ ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಯಾಕಂದ್ರೆ ಮಹಿಳೆಯರನ್ನ ಒಂದು ಪರಿಗಣಿಸಬೇಕು, ಮತ್ತೆ ಅವ್ರಿಗೆ ಬರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾತ್ರ ಅದಕ್ಕೆ ಸೀಮಿತಗೊಳಿಸಬಾರ್ದು ಅನ್ನೋದು ವೆರಿ ಸೀಮಿತಗೊಳಿಸಿಲ್ಲ. ನಾನು ಹೇಳ್ತಾ ಇದ್ದೀನಿ, ತಿಂದಾಕಿದ್ರು ಅವರು. ಅದು ನಿಮ್ಮ ಮೊಟ್ಟೆ ಜೊಲ್ಲೆ ನುಂಗ ಹಾಕಿರೋದು. ನಂಗೆ ಬರ ಪರಿಹಾರದ ಬಗ್ಗೆ ನಾವ್ ಏನ್ ಮಾಡಿದ್ವಿ ಪಕ್ಷ ಹೇಳ್ಬೇಕಲ್ಲ. 12,000 ಕೃಷಿ ಹೊಂಡಗಳ ನಿರ್ಮಾಣ ಮಾಡಿದೀವಿ ಮೇಡಮ್. ಹಾಗೆ ಹನಿ ನೀರಾವರಿಗೆ 1,000 ಕೋಟಿ ತುಂತುರು ನೀರಾವರಿಗೆ 430 ಕೋಟಿ ಪರಿಹಾರಗಳು ನೀಡಿದ್ದೀವಿ. ಹಾಗೆಯೇ ರಾಜ್ಯಕ್ಕೆ 15ಕ್ಕೂ ಹೆಚ್ಚು ಕುಡಿಯುವ ನೀರಿನ ಯೋಜನೆಗಳನ್ನ ಮೇಡಮ್ 10 ಲಕ್ಷ ರೂಪಾಯಿ ನಾಲ್ಕು ಜನಕ್ಕೆ ಸಮೀವುಲ್ಲಾ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅತ್ಯದ್ಭುತ ಸಮಯವನ್ನ ಕೊಟ್ಟಿದ್ದಕ್ಕೆ. ಆಡಿಯೋ ಮ್ಯೂಟ್ ಆಗಿದೆ. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಕಾಕ್ರೋಚ್ ಕಡಿದರ ಪರಿಣಾಮ ನಮ್ಮ ರಾಜ್ಯಕ್ಕೆ ಇನ್ನೂ ಕೂಡ ಮಿನಿಸ್ಟರ್ಗಳ ಭಾಗ್ಯ ಸಿಗ್ತಾ ಇಲ್ಲ. 2 ದಿನ ಅಂತ ಇದ್ದಾರೆ, 2 ದಿನನ 2 ವಾರನ ಕಾದು ನೋಡೋಣ. ಕೃಷಿ ಮಂತ್ರಿ ಇಲ್ಲ, ಶಿಕ್ಷಣ ಮಂತ್ರಿ ಇಲ್ಲ, ಇನ್ನು ಹಲವಾರು ಇಲಾಖೆಗಳಲ್ಲಿ ಮಂತ್ರಿಗಳು ಇಲ್ಲ ಅಂತ ಇದ್ದೀವಿ. ಮತ್ತೊಂದು ಕಡೆ ರೈತರು ಬಾಯಿ ಬಡ್ಕತಾ ಇದ್ದಾರೆ, ಬರ ತಾಂಡವ ಆಡ್ತಾ ಇದೆ, ಕೆರೆಗಳಲ್ಲಿ ಒಂದು ಹನಿ ನೀರಿಲ್ಲ. ದಯವಿಟ್ಟು ಕ್ಯಾಬಿನೆಟ್ನ ಎಕ್ಸ್ಪೆನ್ಷನ್ ಮಾಡಿ, ಇಲಾಖೆಗಳಿಗೆ ಮಂತ್ರಿಗಳನ್ನ ಹಾಕಿ, ಬರಪೀಡಿತ ಜಾಗಗಳಿಗೆ ಹೋಗಿ ಸರ್ವೆ ಮಾಡಿ, ಕೇಂದ್ರದ ಕಿವಿ ಹಿಡಿದು ಪರಿಹಾರ ತಗೊಬನ್ನಿ. ನಿಮ್ಮ ಬೊಕ್ಕಸದಲ್ಲಿರುವ ಪರಿಹಾರವನ್ನು ಕೊಟ್ಟು ರೈತರನ್ನ ಉಳಿಸೋ ಕೆಲಸವನ್ನ ಕಾಂಗ್ರೆಸ್ ಮಾಡಲೇಬೇಕಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.